ಎಲ್ಲರೂ ಕೂಡ ದಯವಿಟ್ಟು ಉಪಸ್ಥಿತರಾಗಬೇಕು. ಶ್ರೀಪಾದಂಗಳವರು ಒಂದೆರಡು ಅನುಗ್ರಹ ಸಂದೇಶವನ್ನು ಈಗ ನೀಡ್ತಾರೆ. ಅನಂತರ ಮತ್ತೊಬ್ಬ ವಿದ್ವಾಂಸರು ಮಂತ್ರಾಲಯದ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಎನ್ ವಾದರಾಚಾರ್ಯರು ಅವರ ಉಪನ್ಯಾಸವೂ ಕೂಡ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಉಪಸ್ಥಿತರಾಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಶ್ರೀಪಾದಂಗಳವರ ದಿವ್ಯ ಸಂದೇಶವನ್ನು ಕೇಳಿ ಪುಣ್ಯಭಾಜನರಾಗಬೇಕು ಎಲ್ಲರೂ ಕೂಡ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಐದನೇ ಅಧ್ಯಾಯದ ಭಗವದ್ಗೀತಾ ಪ್ರವಚನ ಈಗ ಸೀತಾರಾಮ ಆಚಾರ್ಯರು ಮಾಡಿದ್ದಾರೆ. ಇದರ ವೇದಾಂತ ಒಂದು ಶಾಸ್ತ್ರದಲ್ಲಿ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ, ಈ ಯೋಗ ಮತ್ತು ಸನ್ಯಾಸ, ಅರ್ಜುನನ ಪ್ರಶ್ನೆ ಏನಂದರೆ, ಒಂದು ಕಡೆಯಲ್ಲಿ ಕರ್ಮಯೋಗದ ಬಗ್ಗೆ ಪ್ರಶಂಸನೆ ಮಾಡ್ತಾ ಇದ್ದಿ, ಮತ್ತೊಂದು ಕಡೆಯಲ್ಲಿ ಕರ್ಮ ಸನ್ಯಾಸ. ಕರ್ಮಯೋಗ ಅಂದರೆ ಕರ್ಮ ಅನುಷ್ಠಾನ ಮಾಡೋದು, ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನು ಬಿಡುವುದು. ಒಂದೊಂದು ಕಡೆಯಲ್ಲಿ ಒಂದೊಂದು ಶ್ರೇಷ್ಠ ಅಂತ ಹೇಳ್ತಾ ಇದ್ದೀಯಲ್ವಾ. ಈಗ ನನಗೆ ಗೊಂದಲ ಆಯಿತು. ಕರ್ಮವನ್ನು ಅನುಷ್ಠಾನ ಮಾಡಬೇಕು ಅಥವಾ ಕರ್ಮಯೋಗವನ್ನು ಅನುಸರಿಸಬೇಕು ಅಥವಾ ಕರ್ಮ ಸನ್ಯಾಸ ಮಾಡಬೇಕು, ಬಿಡಬೇಕು, ಗೊಂದಲ ಆಗ್ತಾ ಇದೆ. ಯಾವುದು ಶ್ರೇಷ್ಠ, ಯಾವ ಮಾರ್ಗದಲ್ಲಿ ನಾವು ಸಾಗಬೇಕು ಎಂಬ ಪ್ರಶ್ನೆ ಬಂದಾಗ, ಅವನಿಗೆ ಗೊಂದಲ ಬಂದಾಗ, ಅಂದರೆ ನಮ್ಮೆಲ್ಲರ ಪರವಾಗಿ ಗೊಂದಲ. ಶಾಸ್ತ್ರದಲ್ಲಿ ಒಂದೊಂದು ಸರ್ತಿ ಕರ್ಮದ ಸನ್ಯಾಸವನ್ನು ಹೊಗಳ್ತಾ ಇದೆ ಎಂದು ಹೇಳ್ತಾರೆ. ಏನು ಕರ್ಮಣಾ ಬದ್ಧತೆ ಜಂತು ವಿದ್ಯೆಯಾಚ ಮುಚ್ಚತೆ ತಸ್ಮಾತ್ ಕರ್ಮ ನ ಕುರುವಂತಿ ಋಷಯ ಪಾರದರ್ಶಿನಃ. ಆದರೆ ಕರ್ಮವನ್ನು ಮಾಡೋದೇ ಇಲ್ಲ, ಬಿಟ್ಬಿಡ್ತಾರೆ, ಕರ್ಮ ಸನ್ಯಾಸ ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ಕರ್ಮಯೋಗ ಬೇಕು, ಕರ್ಮಾನುಷ್ಠಾನದಿಂದಲೇ ಉಪನಿಷತ್ತು ಹೇಳ್ತೆ. ಯಾಕೆಂದರೆ ದ್ವಿತೀಯ ವಿಷಯ ಶತಂ ಸಮಾಹ ಕುರ್ವನ್ನೇವೇಹ ಕರ್ಮಾಣಿ, ಕರ್ಮ ಮಾಡಿಯೇ ತೀರಬೇಕು. ಈ ಪ್ರಪಂಚದಲ್ಲಿ ಭಗವಂತನ ರಾಷ್ಟ್ರ ಇದು. ಇದರಲ್ಲಿ ನಾವು ಸತ್ಪ್ರತೆಯಾಗಿ ಬದುಕಬೇಕಾದ್ರೆ ಕರ್ಮ ಎಂಬ ಟ್ಯಾಕ್ಸ್, ಕಂದಾಯವನ್ನು ಸಲ್ಲಿಸಲೇಬೇಕು. ಕರಸಂದಾಯ ಮಾಡದೇ ಇದ್ದವನು ಭ್ರಷ್ಟ, ಅವನ ಅಯೋಗ್ಯ. ಹಾಗೆ ನಾವು ಕೂಡ ಕರ್ಮ ಎಂಬುದು ಭಗವಂತನಿಗೆ ಕಪ್ಪ ರೂಪದಲ್ಲಿ, ಕಂದಾಯ ರೂಪದಲ್ಲಿ ಸಲ್ಲಿಸಲೇಬೇಕಂತ ಉಪನಿಷತ್ತು ಹೇಳ್ತದೆ. ಒಂದು ಕಡೆಯಲ್ಲಿ ಕರ್ಮ ಅನುಷ್ಠಾನ ಟ್ಯಾಕ್ಸಿನಂತೆ, ಕಂದಾಯದಂತೆ, ಕರದಂತೆ ಅನಿವಾರ್ಯ ಅಂತ ಹೇಳ್ತದೆ. ಇನ್ನೊಂದು ಕಡೆ ಋಷಯ ನ ಕುರುವಂತಿ, ಕರ್ಮವನ್ನು ಮಾಡೋದಿಲ್ಲ, ಕರ್ಮ ಸನ್ಯಾಸ, ಕರ್ಮ ಬಂಧನ, ಆದರೆ ಕರ್ಮವನ್ನು ಬಿಡ್ತಾರೆ. ಹೀಗೆ ಎರಡು ಕಡೆಯಲ್ಲಿ ಈ ರೀತಿಯಾಗಿ ಗೊಂದಲ ಇರುವಾಗ ನಾನು ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ಪ್ರಶ್ನೆ ಮಾಡಿದಾಗ ಕೃಷ್ಣ ಹೇಳ್ತಾನೆ, ನೋಡಿ ಈ ಗೊಂದಲ ಇಲ್ಲ, ಗೊಂದಲ ಇಲ್ಲ, ಎರಡೂ ಶ್ರೇಷ್ಠ. ಕರ್ಮ ಸನ್ಯಾಸವೂ ಬೇಕು, ಕರ್ಮ ಯೋಗವೂ ಬೇಕು. ಅದು ಹೇಗ್ರಿ? ಕರ್ಮ ಸನ್ಯಾಸ ಅಂದರೆ ಕರ್ಮ ಬಿಡುವುದು, ಕರ್ಮಯೋಗ ಅಂದರೆ ಕರ್ಮ ಅನುಷ್ಠಾನ ಮಾಡೋದು. ಎರಡೂ ಹೇಗೆ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ? ವಿರುದ್ಧ ಅಲ್ವಾ? ಅಂದರೆ ಎಲ್ಲ ನಿಶ್ರೇಯಸ ಕರ ಉಭವು. ನಮ್ಮ ಆತ್ಮೋದ್ಧಾರಕ್ಕೆ, ಮೋಕ್ಷಕ್ಕೆ ಎರಡೂ ಬೇಕು. ಅದು ಪರಸ್ಪರ ಪೂರ್ವಕ, ಅವುಗಳಲ್ಲಿ ವಿರೋಧ ಎಂಬುದು ಇಲ್ಲ. ಯಾಕೆ ವಿರೋಧ ಇಲ್ಲ ಅಂದರೆ ಕೃಷ್ಣ ಕೊಡ್ತಾನೆ ನೋಡಿ. ಕಾಮ್ಯಾನಾಂ ಕರ್ಮಣಾನ್ಯಾಸಂ ಸನ್ಯಾಸಂ ಕವಯೋ ವಿದು. ಅವನೇ ಅರ್ಥಕ್ಕೆ ವಿವರಣೆ ಮಾಡ್ತಾನೆ. ಕರ್ಮ ಬಿಡಬೇಕು ಅಂದರೆ ಕಾಮ್ಯ ಕರ್ಮವನ್ನು ಬಿಡಬೇಕು, ಸ್ವಾರ್ಥ ದೃಷ್ಟಿಯಿಂದ ಕರ್ಮವನ್ನು ಮಾಡುವುದು ಬಿಡಬೇಕು. ನನಗದು ಬೇಕು ಇದು ಬೇಕು ಅಂತ
ಸ್ವಾರ್ಥದಿಂದ ಪ್ರೇರಿತರಾಗಿ ನಾವು ಏನು ಕರ್ಮ ಮಾಡ್ತೇವೆ ಅದು ಬಂಧಕ. ಅದನ್ನು ಋಷಿಗಳು ಮಾಡ್ತಾ ಇರಲಿಲ್ಲ. ಸ್ವಾರ್ಥ ದೃಷ್ಟಿಯಿಂದ ಕ್ಷುಲ್ಲಕ ಫಲಕಾಮನೆಯಿಂದ ಪ್ರೇರಿತರಾಗಿ ನಾವು ಮಾಡ್ತಕ್ಕಂಥ ಕರ್ಮ ಕಾಮ್ಯಕರ್ಮ, ಅದನ್ನು ಖಂಡಿತವಾಗಿಯೂ ಬಿಡಬೇಕು. ಅದು ಬಂಧಕ, ಅದನ್ನು ಬಿಡಬೇಕು. ಆದರೆ ಕರ್ಮಯೋಗ, ಯಾಕೆಂದರೆ ಸಿದ್ಧ್ಯೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ನಾವು ನನ್ನ ಕರ್ತವ್ಯ ದೃಷ್ಟಿಯಿಂದ ಭಗವಂತನಿಗೆ ಪ್ರೀತಿಯಾಗಲಿ ಎಂಬ ದೃಷ್ಟಿಯಿಂದ ನಾನು ಮಾಡ್ತಾ ಇದ್ದೇನೆ. ಫಲ ಬರುವುದು ಬಿಡುವುದು ಅವನಿಗೆ ಬಿಟ್ಟದ್ದು, ಅದರಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ದೇವರನ್ನು ಸಂತೋಷಗೊಳಿಸಬೇಕು. ಫಲ ಬಂದರೆ ಬಿಡಲಿ, ಫಲ ಬರಲಿ, ಫಲ ಬಾರದೇ ಇರಲಿ, ಅದರಲ್ಲಿ ಅವನ ವಿಕಾರ ಇಲ್ಲ. ಫಲ ಬಂದಾಗ ಹಿಗ್ಗುವುದು, ಫಲ ಬರಲಿಲ್ಲ ಅಂತಾಗ ಕುಗ್ಗುವುದಿಲ್ಲ. ಯಾಕೆ? ಅವನು ಫಲಕ್ಕೆ ಅಂಟಿಕೊಳ್ಳದೇನೆ ಕರ್ಮಾನುಷ್ಠಾನ ಭಗವತ್ ಪೂಜಾ ರೂಪದಲ್ಲಿ ಮಾಡಿದಾಗ ಫಲಸಿದ್ಧಿ ಆಗಲಿ, ಫಲಸಿದ್ಧಿ ಆಗದೇ ಇರಲಿ, ಯಾವುದೇ ಒಂದು ಹಂತದಲ್ಲಿ ಅವನ ಮನಸ್ಸು ವಿಕಾರಗೊಳ್ಳಿಲ್ಲ, ಸಮಚಿತ್ತತೆಯನ್ನು ಕಾಯ್ದುಕೊಳ್ತಾನೆಂದರೆ ಅವನು ನಿಜವಾದ ಕರ್ಮಯೋಗಿ. ಹಾಗಾಗಿ ಸ್ವಾರ್ಥದಿಂದ ಪ್ರೇರಿತರಾಗಿ ಕರ್ಮವನ್ನು ಮಾಡಿದರೆ ಅದು ಕರ್ಮ, ಅವನು ಯೋಗಿ ಅಲ್ಲ, ಕರ್ಮ ರೋಗಿ. ಅವನು ಮಾಡ್ತಕ್ಕಂಥ ಕರ್ಮ ಅದು ರೋಗ, ಅದು ಬಿಡಬೇಕು. ಹಾಗಾಗಿ ಅಂದರೆ ಅರ್ಥ ಏನಾಯಿತು ಅಂದರೆ, ಫಲಕ್ಕೆ ಅಂಟಿಕೊಳ್ಳದೆ ನಾವು ಮಾಡ್ತಕ್ಕಂತಹ ಭಗವತ್ ಪೂಜಾ ರೂಪದಲ್ಲಿ ಮಾಡ್ತಕ್ಕಂಥ ಕರ್ಮ ಅದು ನಿಜವಾಗಿ ಯೋಗ. ಯಾವುದಕ್ಕೆ ಯೋಗ? ಅದು ಮೋಕ್ಷಕ್ಕೆ, ಜ್ಞಾನ ದ್ವಾರ ಮೋಕ್ಷಕ್ಕೆ ಯೋಗ ಉಪಾಯ ಸಾಧನ. ಆದರೆ ಫಲದಾಸಿಗೆ ಜೋತು ಬಿದ್ದು ಮಾಡ್ತಕ್ಕಂಥ ಕರ್ಮ ಅದು ಬಂಧಕ. ಹಾಗಾಗಿ ಸನ್ಯಾಸವನ್ನು ಮಾಡುವು ಅಂದರೆ ಕಾಮ್ಯಕರ್ಮಗಳನ್ನು ಬಿಟ್ಟುಬಿಡು, ಅಥವಾ ಕರ್ಮಾನುಷ್ಠಾನ ಮಾಡುವಾಗ ಕಾಮನವನ್ನು ಬಿಡು. ಒಂದು ಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಸ್ಥೂಲ ರೂಪದಲ್ಲಿ ಸ್ವರ್ಗದ ಆಸೆ ಇದ್ದರೆ ಕರ್ಮಾನುಷ್ಠಾನ ಮಾಡು. ನಿನಗೆ ಹಟ್ಟಿ ತುಂಬ ಪಶು ಬೇಕಿದ್ದರೆ ಇಂಥ ಯಾಗ ಮಾಡು, ಮಕ್ಕಳು ಬೇಕಿದ್ದರೆ ಇಂಥ ಯಾಗ ಮಾಡು, ಮಳೆ ಬೇಕಿದ್ರೆ ಇಂಥ ಯಾಗ ಮಾಡು ಅಂತ ಹೇಳ್ತದೆ. ಇದು ಕಾಮ್ಯಕರ್ಮ, ಮೇಲ್ನೊಟ್ಟಿಗೆ ಇದು ಕಾಮ್ಯಕರ್ಮವೇ. ಆದರೆ ಈ ಕಾಮ್ಯಕರ್ಮವನ್ನೂ ಕೂಡ ಭಗವಂತನ ಪೂಜಾ ರೂಪದಲ್ಲಿ ಮಾಡಿದಾಗ, ಅಲ್ಲಿ ಫಲಕಾಮನೆಯನ್ನು ತೊರೆದಾಗ, ಇದು ಕಾಮ್ಯಕರ್ಮ ಅಂತ ಪ್ರಸಿದ್ಧ ಆಗಿದ್ದರೂ ಕೂಡ ಇದರಲ್ಲಿ ಕಾಮನೆಯನ್ನು ತೊರೆದಾಗ ಸಸ್ಯ ಸಮೃದ್ಧಿ ಆಗಲಿ, ಫಲ ಸಮೃದ್ಧಿ ಆಗಲಿ, ಪುತ್ರ ಸಮೃದ್ಧಿ ಆಗಲಿ, ಇದು ಬೇಡ. ನಮಗೆ ದೇವರು ಪ್ರೀತಿ ಆಗೋದು ಮುಖ್ಯ. ದೇವರು ಪ್ರಸನ್ನನಾದರೆ ಎಲ್ಲವೂ ಸಿಗತ್ತೆ. ಪ್ರತ್ಯೇಕವಾಗಿ ಅದು ಯಾವುದು ಬೇಡ ನನಗೆ ಅಂತ ಕಾಮ್ಯಕರ್ಮದಲ್ಲಿ ಮೇಲ್ನೋಟಕ್ಕೆ ಕಂಡು ಬರತಕ್ಕಂಥ, ಶಾಸ್ತ್ರದಲ್ಲಿ ಕಂಡು ಬರತಕ್ಕಂತಹ ಕರ್ಮವನ್ನೂ ಕೂಡ ಆ ಫಲವನ್ನು ತ್ಯಾಗ ಮಾಡಿದಾಗ ಅದು ಕರ್ಮಯೋಗ, ಅದು ರೋಗ ಅಲ್ಲ. ಹಾಗೆ ಸನ್ಯಾಸ ಅಂದರೆ ಎರಡು ಅರ್ಥ: ಕಾಮ್ಯಕರ್ಮವನ್ನೇ ತ್ಯಾಗ ಮಾಡೋದು, ಅಥವಾ ಕಾಮ್ಯಕರ್ಮ ಅಂತ ಪ್ರಸಿದ್ಧವಾಗಿದ್ದಲ್ಲಿಯೂ ಕೂಡ ಫಲಕಾಮನೆಯನ್ನು ಬಿಟ್ಟು ಫಲಕಾಮನೆಯನ್ನು ತ್ಯಾಗ ಮಾಡಿದಾಗ ಅದು ಕರ್ಮ ಸನ್ಯಾಸ. ಕರ್ಮಯೋಗ ಅಂದರೆ ಭಗವಂತನ ಪೂಜಾರೂಪದಲ್ಲಿ ಕರ್ಮ ಅನುಷ್ಠಾನ, ನಮಗೆ ಉಚಿತವಾದ ಕರ್ಮವನ್ನು ನಾವು ಅನುಷ್ಠಾನ ಮಾಡ್ತಕ್ಕಂಥದ್ದು, ಇದು ಕರ್ಮಯೋಗ. ಹೀಗೆ ಫಲಕಾಮನಾ ತ್ಯಾಗಪೂರ್ವಕವಾಗಿ ಭಗವಂತ ಪ್ರೀತನಾಗಲಿ ಎಂಬುದಾಗಿ ನಾವು ಮಾಡ್ತಕ್ಕಂತಹ ಪರರಿಗೆ ಹಿತ, ಅದು ದೇವರು ಅದರಿಂದ ಪ್ರೀತನಾಗಲಿ, ದೇಶಕ್ಕೆ ಹಿತ ಆಗಲಿ, ಅದರಿಂದ ದೇವರು ಪ್ರೀತನಾಗಲಿ ಎಂಬ ಉದಾತ್ತ ಮನೋಭಾವ. ಉದಾತ್ತ ಆಸೆ ಇದ್ರೆ ತೊಂದರೆ ಇಲ್ಲ. ಅನಿಷಿದ್ಧ ಕಾಮಿತೈವ ಹ್ಯಕಾಮಿತ್ವ ಮಿತೀರ್ಯತೆ. ಯಾಕೆಂದರೆ ಕಾಮನ ಮಾಡಬಾರ್ದು ಎಂದು ಭಗವದ್ಗೀತೆಯಲ್ಲಿ ಹೇಳ್ತದೆ. ಫಲೇ ಸಕ್ತೋ ನಿಬದ್ಧತೆ ಅಂತ ಹೇಳ್ತದೆ. ಯಾಕೆಂದರೆ ಫಲಕಾಮನೆ ಮಾಡಿದ್ಯಾ ನಿನಗೆ ಬಂಧಕ ಆಗತ್ತೆ. ಹಾಗಾದರೆ ಫಲಕಾಮನೆ ಮಾಡಬಾರ್ದು ಅಂದರೆ ದೇಶಕ್ಕೆ ಹಿತ ಆಗಲಿ, ಸಮಾಜಕ್ಕೆ ಹಿತ ಆಗಲಿ, ಭಗವಂತನ ಪ್ರೀತಿ ಆಗಲಿ, ನನಗೆ ಜ್ಞಾನ ಬರಲಿ, ನನಗೆ ಭಕ್ತಿ ಬರಲಿ, ದೇಶಕ್ಕೆ ಹಿತವಾಗಲಿ ಎಂಬ ಫಲಕಾಮನೆಯನ್ನು ಬಿಡಬೇಕೇನೋ? ಅದಲ್ಲ. ಸ್ವಾರ್ಥ ಫಲಕಾಮನೆ, ಚಿಕ್ಕ ಕ್ಷುದ್ರವಾದ ಫಲಕಾಮನೆಯನ್ನು ಬಿಟ್ಟು ಉದಾತ್ತವಾದ ಫಲಕಾಮನೆ ಮಾಡಿದರೆ ಅದು ತೋಪಲ್ಲ, ಅದು ನಿಷಿದ್ಧವಲ್ಲ, ಅದನ್ನು ನಿಷೇಧಿಸಲಿಲ್ಲ. ಕುಡಿದು ಡ್ರೈವಿಂಗ್ ಮಾಡಬಾರ್ದು ಅಂತೂ ಬೋರ್ಡ್ ಇದೆ. ಕುಡಿದು ಡ್ರೈವಿಂಗ್ ಮಾಡಬೇಡ ಅಂತ. ಹಾಲು ಕುಡಿದು ಡ್ರೈವಿಂಗ್ ಮಾಡಬಾರ್ದೇನೋ, ನೀರು ಕುಡಿದು ಡ್ರೈವಿಂಗ್ ಮಾಡಬಾರ್ದೇನೋ, ಲೋಕದಲ್ಲಿ ಉಂಟು ಇದು. ಅಲ್ಲಿ ಹಾಲು ಕುಡಿದು ಹೇಳೋದಿಲ್ಲ, ಕುಡಿದು ಡ್ರೈವಿಂಗ್ ಮಾಡಬೇಡ. ಯಾವುದನ್ನು ಕುಡಿದು ನಾವು ವಾಹನ ಚಾಲನೆ ಮಾಡಿದರೆ ಆಕ್ಸಿಡೆಂಟ್ ಆಗತ್ತೋ ಅಂಥ ಮಾದಕ ವಸ್ತುವನ್ನು ಕುಡಿಬಾರ್ದು ಅಂತ ಅಷ್ಟೇ ಅರ್ಥ. ಹಾಲು ಕುಡಿಬಾರ್ದು ಅಂತ ಅರ್ಥನ? ನೀರು ಕುಡಿಬಾರ್ದಂತ ಅರ್ಥನ? ಅಲ್ಲ. ಹಾಗೆ ಕುಡಿದು
ಕಾಮನೆ ಮಾಡಿ ಫಲಕಾಮನೆ ಮಾಡಿ ನೀನು ಕರ್ಮ ಮಾಡಬೇಡ ಅಂದರೆ ನಿಷಿದ್ಧವಾದ, ಹೇಗಲ್ಲಿ ಮಾದಕವಾದ ಮದ್ಯವನ್ನು ಕುಡಿದು ಡ್ರೈವಿಂಗ್ ಮಾಡಬಾರ್ದು ಅಂತ ಅರ್ಥ ಹೇಗಾಗತ್ತೋ ಹಾಗೆ ಅಪಾಯಕಾರಿಯಾಗಿರ್ತಕ್ಕಂತಹ ಬಂಧಕವಾದ ಕಾಮ್ಯಕರ್ಮ ಫಲವನ್ನು ನೀನು ಬಯಸಿ ಕರ್ಮ ಮಾಡಬೇಡ. ಅನಿಷಿದ್ಧ ಕಾಮಿತೈವ ಹ್ಯಕಾಮಿತ್ವಮಿರ್ಯತೆ. ಹೀಗೆ ಒಬ್ಬೇ ಒಬ್ಬ ವ್ಯಕ್ತಿ ಸನ್ಯಾಸ ಅಂದರೆ ಕಾಮ್ಯಕರ್ಮವನ್ನು ಬಿಟ್ಟು ಅಥವಾ ಕಾಮ್ಯಕರ್ಮವನ್ನೂ ಕೂಡ ಭಗವತ್ ಪೂಜಾ ರೂಪದಲ್ಲಿ ಮಾಡಿ ಫಲವನ್ನು ಮಾತ್ರ ಕಾಮನೆ ಮಾಡಿ ಕರ್ಮಾನುಷ್ಠಾನ ಭಗವತ್ ಪ್ರೀತಿಗೋಸ್ಕರ ಮಾಡಿದರೆ ಆವಾಗ ಅದು ಪರಿಪೂರ್ಣವಾದ ಕರ್ಮಯೋಗ ಆಗತ್ತೆ. ಸನ್ಯಾಸ ಪೂರ್ವಕವಾದ ಕರ್ಮಾನುಷ್ಠಾನವೇ ಅದು ಭಗವದ್ಗೀತೆಯಲ್ಲಿ ಹೇಳಿದ ಕರ್ಮಯೋಗ. ಸಾಮಾನ್ಯ ಜನರು ಏನರ್ಥ ಮಾಡ್ಕೊಳ್ತಾರೆ ಅಂದರೆ ಸನ್ಯಾಸ ಇರುವುದು ಯತಿಗಳಿಗೆ, ಇದು ಯತಿಗಳಿಗೆ ಸಂಬಂಧಪಟ್ಟ ಸನ್ಯಾಸ ಅಲ್ಲ, ಒಬ್ಬ ಗೃಹಸ್ಥನಾದವನೂ ಮಾಡಬೇಕಾದದ್ದು. ಸ್ವಾರ್ಥವನ್ನು ತ್ಯಾಗ ಮಾಡೋದು ಯತಿಗಳಿಗೆ ಮಾತ್ರ ಸಂಬಂಧಪಟ್ಟದ್ದು, ಗೃಹಸ್ಥರಿಗೆ ಸಂಬಂಧಪಟ್ಟದ್ದಲ್ಲ ಅಂತ ತಿಳ್ಕೊಳ್ಬೇಡಿ. ಸ್ವಾರ್ಥವನ್ನು ಪ್ರತಿಯೊಬ್ಬರೂ ತ್ಯಾಗ ಮಾಡಬೇಕು, ಗೃಹಸ್ಥನಾಗಲಿ ವಾನಪ್ರಸ್ಥನಾಗಲಿ ಯಾರೇ ಆಗಲಿ. ಇಲ್ಲಂದರೆ ಯಾಕೆ ತೊಂದರೆ, ಯತಿಗಳಿಗೆ ಮಾತ್ರ ಸಂಬಂಧಪಟ್ಟದ್ರೆ ನಮಗೇನಿಲ್ಲ ಅಂತ ತಿಳ್ಕೊಳ್ಬೇಡಿ. ಉದ್ಧಾರ ಆಗಬೇಕಾದ್ರೆ ಫಲಕಾಮನೆಯನ್ನು ಯತಿಗಳು ಯಾವ ರೀತಿಯಾಗಿ ತೊರೆಯಬೇಕು ಅದನ್ನು ಸನ್ಯಾಸ ಮಾಡಬೇಕು, ಗೃಹಸ್ಥನಾದವನು ಮಾಡಬೇಕು. ಒಬ್ಬ ಯತಿಗೆ ಸಂಬಂಧಪಟ್ಟ ಸನ್ಯಾಸವನ್ನು ಹೇಳಿದ್ದಲ್ಲ, ಸಮಸ್ತ ವರ್ಣಾಶ್ರಮಕ್ಕೆ ಸಂಬಂಧಪಟ್ಟ ಸನ್ಯಾಸವನ್ನು ಭಗವದ್ಗೀತೆಯಲ್ಲಿ ಇಲ್ಲಿ ಭಗವಂತ ಹೇಳಿದ್ದಾನೆ. ಸ್ವಾರ್ಥವನ್ನು ತ್ಯಾಗ ಮಾಡೋದು, ಫಲಕಾಮನೆಯನ್ನು ತ್ಯಾಗ ಮಾಡೋದು, ಕ್ಷುದ್ರ ಫಲಕಾಮನೆಯನ್ನು ತ್ಯಾಗ ಮಾಡೋದು, ಉದಾತ್ತವಾದ ಫಲಕಾಮನೆಯನ್ನು ಮಾಡಲೇಬೇಕು. ಯಾವುದೇ ಫಲಕಾಮನೆ ಮಾಡಿಲ್ಲ ಅಂದರೆ ಅವನು ಚೇತನನೇ ಅಲ್ಲ, ಅವನು ಜಡ ಆಗ್ತಾನೆ. ಜಡಕ್ಕೆ ಯಾವ ಕಾಮನೆ ಇಲ್ಲ, ಈ ಮೈಕಿಗೆ ಏನೂ ಕಾಮನೆ ಇಲ್ಲ, ಈ ಪುಸ್ತಕಕ್ಕೆ ಏನೂ ಕಾಮನೆ ಇಲ್ಲ. ನಾವು ಸರ್ವಾತ್ಮನ ಫಲಕಾಮನೆ ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಯಾಕೆಂದರೆ ಅದು ಜಡ ಆಗ್ತಾನೆ, ಅವಾಗ ಅವನಿಗೆ ಜಾಡ್ಯ ಬಂದುಬಿಡುತ್ತೆ. ಅದು ಅಚೇತನ ಯಾವ ಕಾಮನೆಯನ್ನು ಮಾಡುವುದಿಲ್ಲ. ಚೇತನ ಯಾವುದಾದ್ರೂ ಒಂದು ಫಲಕಾಮನೆ ಮಾಡಲೇಬೇಕು. ಕ್ಷುದ್ರ ಕಾಮನೆಯನ್ನು ತೊರೆದು ಉದಾತ್ತವಾದ ಕಾಮನೆಯಿಂದ, ಅಂದರೆ ದೇಶಕ್ಕಿತಾಗಲಿ, ನನಗೆ ಜ್ಞಾನ ಬರಲಿ, ನನಗೆ ಭಕ್ತಿ ಬರಲಿ, ಜಗತ್ತಿಗೆ ಒಳಿತಾಗಲಿ, ಭಗವಂತ ಪ್ರೀತನಾಗಲಿ, ಈ ಒಂದು ಉದಾತ್ತವಾದ ಆಸೆಯಿಂದ ಕರ್ಮವನ್ನು ಮಾಡಿದರೆ ಅದೂ ಕೂಡ ಕರ್ಮಯೋಗವೇ. ಅಲ್ಲಿಯೂ ಸನ್ಯಾಸ ಇದೆ. ಯಾಕೆ? ಸ್ವಾರ್ಥ ಕ್ಷುದ್ರ ಫಲಕಾಮನೆಯನ್ನು ತ್ಯಾಗ ಮಾಡಿದ್ದಾನೆ. ಆದ್ದರಿಂದ ಇನ್ನು ಕೆಲವರು ಹೇಳ್ತಾರೆ ಏನಂದರೆ, ಆದರೆ ಒಂದು ವಿಚಾರ ಹೇಳ್ತಾನೆ ಕೃಷ್ಣ ಪರಮಾತ್ಮ, ಎರಡೂ ಬೇಕು. ಆದರೆ ಇದರಲ್ಲಿ ಹೆಚ್ಚುಗಾರಿಕೆ, ಹೆಚ್ಚು ಯಾವುದೇ ವಿಶೇಷತೆ ಅಂದರೆ ಆ ಕೃಷ್ಣ ಹೇಳೋದು ನೋಡಿ, ಒಂದು ಅಂಗ ಒಂದು ಅಂಗಿ. ನೋಡಿ, ನಮ್ಮ ಕರ್ಮ ಅನುಷ್ಠಾನ ಮಾಡ್ತೇವೆ ನಾವು, ಇದು ಜ್ಞಾನಕ್ಕೆ ಯೋಗ ಆಗಬೇಕು, ಉಪಾಯ ಆಗಬೇಕು, ಸಾಧನ ಆಗಬೇಕು. ಇದು ನೋಡಿ, ಸ್ವಾರ್ಥವನ್ನು ಬಿಟ್ಟು ಒಳ್ಳೆ ಕೆಲಸ ಮಾಡೋದೇನುಂಟಲ್ಲ, ಕರ್ತವ್ಯವೇ ಕೈವಲ್ಯ. ಅದು ಏನು ಗೊತ್ತುಂಟ, ಅದು ಅದು ನೀರದು. ಅಂತಃಕರಣವನ್ನು ತೊಳೆದುಕೊಳ್ಳಬೇಕಾದ್ರೆ ರಾಗದ್ವೇಷದಿಂದ ಕಲುಷಿತವಾದ, ಪಾಪದಿಂದ ಕಲುಷಿತವಾದ ಮನಸ್ಸನ್ನು ತೊಳೆಯಲಿಕ್ಕೆ ನೀರು, ಮೈಯನ್ನು ತೊಳೆಯಲಿಕ್ಕೆ ಹೊರಗಿನ ನೀರು. ಆದರೆ ಒಳಗಿನ ಮನಸ್ಸನ್ನು ತೊಳೆಯಲಿಕ್ಕೆ ಈ ನೀರು ಉಪಯೋಗ ಇಲ್ಲ. ತೋಯೇನ ಜೀವಾನ್ ವ್ಯಸದರ್ಜ ಭೂಮ್ಯಾಂ ತಸ್ಮಿನ್ನಪೋ ಮಾತರಿಶ್ವಾ ದದಾತಿ. ಶಾಸ್ತ್ರಕಾರರು ಸತ್ಕರ್ಮ ಅನುಷ್ಠಾನ ಏನಿದೆ ಅದನ್ನು ಜಲ ಅಂತ ಹೇಳಿದರು. ಪ್ರಾಮಾಣಿಕವಾದಿ ಸತ್ಕರ್ಮ ಅನುಷ್ಠಾನವನ್ನು ಭಗವತ್ ಪೂಜಾ ರೂಪದಲ್ಲಿ ಮಾಡಿದಾಗ ಮಾತ್ರ ಮನಸ್ಸು ಆ ಕರ್ಮ ಜಲದಿಂದ ಶುದ್ಧವಾಗತ್ತೆ, ಬೇರೆ ಯಾವುದರಿಂದೂ ಶುದ್ಧವಾಗುವುದಿಲ್ಲ. ಆ ಕರ್ಮಜಲದಿಂದ ಮನಸ್ಸು ಶುದ್ಧ ಆಗ್ತದೆ, ಅದಕ್ಕೆ ಅದು ಉಪಾಯವಾಗತ್ತೆ ಜ್ಞಾನಕ್ಕೆ. ಆದರೆ ಈ ಕರ್ಮ ಎಂಬುದು ಜ್ಞಾನಕ್ಕೆ ಯೋಗವಾಗಬೇಕಾದ್ರೆ ಅದಕ್ಕೆ ಒಂದು ಅಂಗ ಬೇಕು, ಅದರ ಜೊತೆಗೆ ಒಂದು ಸೇರಿಕೊಳ್ಬೇಕು. ನಾನು ಆಗ ಹೇಳಿದ್ನಲ್ಲ, ಸನ್ಯಾಸ. ಸನ್ಯಾಸ ಅಂದರೆ ಫಲಕಾಮನ ಎಂಬ ಅಂಗ ಅದು ಇದ್ದಾಗ, ಆ ಅಂಗದಿಂದ ಕೂಡಿದಾಗ ನಮ್ಮ ಅನುಷ್ಠಾನ ಕರ್ಮ ಅದು ಅಂಗಿ ಪ್ರಧಾನವನಿಸಿದ್ದು, ಅದು ನಮಗೆ ಜ್ಞಾನಕ್ಕೆ ಯೋಗವಾಗತ್ತೆ, ಉಪಾಯವಾಗತ್ತೆ, ಸಾಧನವಾಗತ್ತೆ. ಹಾಗಾಗಿ ಒಂದು ಅಂಗ ಒಂದು ಅಂಗಿ. ಯಾಗ ಮಾಡಲಿಕ್ಕೆ ಯಾಗ ಮಾಡ್ತಾನೆ, ಪೂಜೆ ಮಾಡ್ತಾನೆ, ಪೂಜೆ ಪ್ರಧಾನ. ಪೂಜೆ ಏನು ಬೇಕು? ತುಳಸಿ ಬೇಕು, ನೀರು ಬೇಕು, ಆರತಿ ಬತ್ತಿ ಬೇಕೆಲ್ಲ. ಇದು ಅಂಗ, ಇದು ಅಂಗಭೂತವಾದದ್ದು. ಪೂಜೆ ಪ್ರಧಾನ, ಅಲ್ಲಿ ಅಂಗಾಂಗಿ ಭಾವ ಇರುವಂತೆ ಇಲ್ಲಿಯೂ ಕೂಡ ಕರ್ಮಾನುಷ್ಠಾನ ಎಂಬುದು ಪ್ರಧಾನ, ಅದಕ್ಕೆ ಅಂಗಭೂತವಾಗಿ ಸ್ವಾರ್ಥ ತ್ಯಾಗ ಇರುತ್ತೆ. ಹಾಗಿದ್ದರೆ ಮಾತ್ರ ಅದು ಕರ್ಮ ಯೋಗ, ಅದು ನಮಗೆ
ಮೋಕ್ಷಕ್ಕೆ ಜ್ಞಾನಕ್ಕೆ ಸಾಧನವಾಗತ್ತೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಂದು ಮಾತು ಇದೆ. ಯಾಕೆಂದರೆ ಸಾಂಖ್ಯ ಯೋಗಿಗಳು ಕರ್ಮಯೋಗಿಗಳು ಅಂತ ಇಬ್ಬರಿದ್ದಾರೆ. ಸಾಂಖ್ಯ ಯೋಗಿಗಳು ಅಂದರೆ ಪ್ರಧಾನವಾಗಿ ಜ್ಞಾನ ಮಾರ್ಗದಲ್ಲಿ ಸಾಗುವವರು, ಸನಕಾದಿ ಮುನಿಗಳು. ಕರ್ಮಯೋಗಿಗಳು ಅಂದರೆ ಜನಕ ಮಹಾರಾಜ ಮೊದಲಾದವರು ಕರ್ಮಾನುಷ್ಠಾನ ಮಾಡಿದವರು. ಹೀಗೆ ಒಂದು ಇದೆ. ಆದರೆ ಹಾಗಾಗಿ ಈ ಕಲ್ಪನೆ ಇದೆ ಅಂದರೆ ಸಾಂಖ್ಯ ಯೋಗಿಗಳಿಗೆ ಕರ್ಮದ ಸ್ಪರ್ಶ ಇಲ್ಲ, ಕರ್ಮಯೋಗಿಗಳಿಗೆ ಜ್ಞಾನದ ಸ್ಪರ್ಶ ಇಲ್ಲ, ಬೇಕೇ ಆಗಿಲ್ಲ. ಹೀಗಂತ ತಪ್ಪು ತಿಳ್ಕೊಳ್ಳೋದು ತಪ್ಪು. ಸಾಂಖ್ಯಯೋಗವು ಪೃಥಕ್ ಬಾಲಾ ಪ್ರವದಂತಿ ನ ಪಂಡಿತಾ ಏಕಮಪ್ಯಾಸ್ಥಿತ ಸಮ್ಯಗು ಉಭಯೋರ್ವಿಂದತೆ ಫಲಂ. ನೋಡಿ, ನಿಜವಾಗಿಯೂ ಕೂಡ ಸಾಂಖ್ಯ ಅಂದರೆ ಜ್ಞಾನ, ಯೋಗ ಅಂದರೆ ಕರ್ಮಾನುಷ್ಠಾನ. ಇದೆರಡೂ ಕೂಡ ಅವಿವೇಕಿಗಳು, ಮೂರ್ಖರು, ಬೇರೆ ಬೇರೆ, ಒಂದಕ್ಕೆ ಒಂದು ಪೂರಕವಲ್ಲ. ಯಾಕೆಂದರೆ ಅಲ್ಲಿ ಯಾವ ಒಂದರಿಂದ ಒಂದನ್ನು ಸಾಧಿಸುವಂಥದ್ದೇನಿಲ್ಲ, ಅದು ಬೇರೆ ಬೇರೆ, ಅದಕ್ಕಿದಕ್ಕೂ ಸಂಬಂಧವೇ ಇಲ್ಲ. ನೋಡ್ರಿ, ಜ್ಞಾನ ಮಾತ್ರ ಸಂಪಾದನೆ ಮಾಡಿ ಏನು ಕರ್ತವ್ಯ ಕರ್ಮ ಮಾಡಬೇಡಿ, ಮೋಕ್ಷಕ್ಕೆ ಹೋಗ್ಬೋದು. ಅಥವಾ ಕರ್ಮ ಮಾತ್ರ ಮಾಡಿ ಜ್ಞಾನ ಏನೂ ಬೇಕಾಗಿಲ್ಲ, ಅದರಿಂದ ಮೋಕ್ಷಕ್ಕೆ ಹೋಗ್ಬೋದು, ಅದಕ್ಕೆ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಮೂರ್ಖರು ಹೇಳ್ತಾರೆ. ಆದರೆ ನೋಡ್ರಿ, ಒಂದಕ್ಕೆ ಪೂರಕವಾಗಿದೆ. ಎರಡನ್ನೂ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಾವು ಸಾಂಖ್ಯರಾಗಬೇಕಾದ್ರೆ ಸಮ್ಯಕ್ ಖ್ಯಾತಿ ಜ್ಞಾನ ಅಂತ ಅರ್ಥ. ಸಾಂಖ್ಯ ಅಂದರೆ ನಾವು ಜ್ಞಾನವನ್ನು ಪಡಿಬೇಕಾದ್ರೆ, ನಮಗೆ ಅಂತಃಕರಣ ಶುದ್ಧಿ ಆಗಬೇಕಾದ್ರೆ ಯಾಕೆಂದರೆ ರಿಜೆಕ್ಟ್ ಮಾಡಿಬಿಡುತ್ತಂತೆ ಪಾತ್ರೆ ಮನಸ್ಸು. ಅದು ತುಂಬ ಮಲಿನವಾಗಿದ್ದರೆ ಪವಿತ್ರವಾದಂತಹ ಜ್ಞಾನವನ್ನು ಅದು ರಿಜೆಕ್ಟ್ ಮಾಡಿಬಿಡುತ್ತೆ. ಒಳ್ಳೆ ವಿಚಾರವನ್ನು ರಿಜೆಕ್ಟ್ ಮಾಡಿದೆ. ಯಾಕೆಂದರೆ ಮನಸ್ಸು ಕಲುಷಿತವಾದರೆ ಒಳ್ಳೆ ವಿಚಾರವನ್ನು ತಗೊಳ್ಳಲ್ಲ. ಅದನ್ನು ತೊಳೆದ್ರೆ ಮಾತ್ರ ಅದು ಒಳ್ಳೆ ಭಗವಂತನ ವಿಚಾರವನ್ನು ತಗೊಳ್ತದೆ, ಇಲ್ಲ ರಿಜೆಕ್ಟ್ ಮಾಡಿಬಿಡುತ್ತೆ. ಹಾಗಾಗಿ ಆ ಮನಸ್ಸನ್ನು ತೊಳಿಲಿಕ್ಕೆ ಕರ್ಮಯೋಗ ಅದೇನಿದೆ ಆ ಜಲ ಬೇಕು. ಅದನ್ನು ಮೊದಲು ನೀವು ಕರ್ಮಾನುಷ್ಠಾನ ಮಾಡಿ ಆ ಕರ್ಮ ಎಂಬ ಜಲದಿಂದ ಅಂತಃಕರಣವನ್ನು ಶುದ್ಧಿಗೊಳಿಸಿದಾಗ ಮನಸ್ಸು ಏನಂತೆ, ಭಗವಂತನ ವಿಚಾರ ನನಗೆ ಬೇಕು ಬೇಕು ಅನ್ನುತ್ತೆ. ಇಲ್ಲಾಂದರೆ ಭಗವಂತನ ವಿಚಾರ ಬೇಡ, ಭೌತಿಕ ವಿಚಾರ ಬೇಕು ಅಂತ. ಸ್ವಾರ್ಥ, ಭೋಗ ಬೇಕು, ಜ್ಞಾನ ಬೇಡ, ಬೋಧ ಬೇಡ, ಭೋಗ ಬೇಕು ಅಂತ ಅದು ಅಪವಿತ್ರವಾಗಿರ್ತಕ್ಕಂಥ ಭೋಗವನ್ನು ಸ್ವಾಗತಿಸ್ತದೆ, ಪವಿತ್ರವಾದ ಬೋಧವನ್ನು ತ್ಯಾಗ ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ, ತಗೊಳ್ಳೋದೇ ಇಲ್ಲ ಮನಸ್ಸಿನಲ್ಲಿ. ಅದಕ್ಕೆ ಮನಸ್ಸನ್ನು ತೊಳೆಯಬೇಕ ಕೆಲಸ ಮಾಡಬೇಕು. ಹಾಗಾಗಿ ಮೊದಲು ಕರ್ಮಯೋಗ ಜಲದಿಂದ ನೀನು ಮನಸ್ಸನ್ನು ಶುದ್ಧಗೊಳಿಸಿದಾಗ ಆಗ ಸಾಂಖ್ಯ ಬರುತ್ತೆ, ಜ್ಞಾನ ಬರುತ್ತೆ. ಹಾಗಾಗಿ ನಾವು ಸಾಂಖ್ಯವನ್ನು ಜ್ಞಾನವನ್ನು ಸಂಪಾದನೆ ಮಾಡಬೇಕಾದ್ರೆ ಸಾಧನಭೂತವಾದದ್ದು ಕರ್ಮಯೋಗ. ಹಾಗಾಗಿ ಇದು ಒಂದಕ್ಕೆ ಪೂರಕವಾಗಿದೆ. ಹಾಗಾಗಿ ಕರ್ಮಯೋಗ ಇದ್ರೇ ಜ್ಞಾನ ಬರುತ್ತೆ, ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ತಿಳ್ಕೊಳ್ಬೇಡಿ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಒಂದು ಮಾತುಂಟಲ್ವಾ ಶಾಸ್ತ್ರದಲ್ಲಿ, ಸನಕಾದಿ ಮುನಿಗಳು ಜ್ಞಾನಯೋಗಿಗಳು, ಜ್ಞಾನ ಮಾರ್ಗದಲ್ಲಿ ಸಾಗುವವರು, ಜ್ಞಾನದಿಂದ ಯಶಸ್ಸನ್ನು ಪಡೆದವರು. ರಾಜ ಜನಕ ಮಹಾರಾಜ ಮೊದಲಾದವರು ಕರ್ಮಯೋಗಿಗಳು, ಕರ್ಮ ಮಾರ್ಗದಲ್ಲಿ ಸಾಗಿ ಕರ್ಮಾನುಷ್ಠಾನ ಮಾಡಿ ಶ್ರೇಯಸ್ಸನ್ನು ಪಡೆದವರು ಅಂತ ಶಾಸ್ತ್ರದಲ್ಲಿ ಬಹಳ ಪ್ರಖ್ಯಾತಿ ಇದೆಯಲ್ವಾ, ಉಲ್ಲೇಖ ಇದೆಯಲ್ಲ. ಇದಕ್ಕೇನು ಉತ್ತರ ಅಂದರೆ, ಅದು ಅರ್ಥ ಏನಂದರೆ ಪ್ರಾಚುರ್ಯ. ನೋಡಿ, ಕರ್ಮ ಪ್ರಧಾನ, ಕರ್ಮದ ಪ್ರಮಾಣ ಜಾಸ್ತಿ ಇರುತ್ತೆ, ಇದರ ಪ್ರಮಾಣ ಕಡಿಮೆ ಇರುತ್ತೆ. ಕರ್ಮದ ಪ್ರಮಾಣ ಜಾಸ್ತಿ ಇದ್ದು ಇದರ ಪ್ರಮಾಣ ಯಾವುದು, ಜ್ಞಾನದ ಪ್ರಮಾಣ ಕಡಿಮೆ ಇದ್ದರೆ ಅವನನ್ನು ಕರ್ಮಯೋಗಿ ಅಂತ ಕರಿತೇವೆ. ಆದರೆ ಅವನು ಕರ್ಮಯೋಗಿ. ಜ್ಞಾನ ಕಡಿಮೆ ಇರ್ತದೆ, ಕರ್ಮ ಜಾಸ್ತಿ ಇರುತ್ತೆ. ಜ್ಞಾನವೇ ಜಾಸ್ತಿ ಇದ್ದು ಕರ್ಮ ಕಡಿಮೆ ಇದ್ದರೆ ಅವನನ್ನು ಜ್ಞಾನಯೋಗಿಗಳು. ಉದಾಹರಣೆಗೆ ಹೇಳಿದರೆ ಏನು ಹೇಳಬೇಕು, ಒಂದು ದೃಷ್ಟಾಂತ ಕೊಡೋದಾದರೆ, ಕಾಫಿ ಬೇಕೋ ಹಾಲು ಬೇಕು ಅಂತ ಕೇಳ್ತಾರೆ. ಕಾಫಿ ಬೇಕೋ ಹಾಲು ಬೇಕು ಅಂತ ಕೇಳಿದಾಗ ಕಾಫಿ ತಂದು ಕೊಡ್ತಾರೆ. ಕಾಫಿಯಲ್ಲಿ ಹಾಲಿಲ್ವಾ? ಕಾಫಿಯಲ್ಲಿ ಹಾಲಿದೆ, ಹಾಲಿನ ಪ್ರಮಾಣ ಕಡಿಮೆ ಇದೆ, ಡೆಕರೇಷನ್ ಜಾಸ್ತಿ ಇರುತ್ತದೆ, ಅದಕ್ಕೋಸ್ಕರ ಕಾಫಿ ಅಂತ ಹೇಳ್ತಾರೆ. ಇದು ಹಾಗಲ್ಲ, ಜ್ಞಾನ ಪ್ರಧಾನವಾಗಿರುತ್ತೆ ಮತ್ತು ಅದರಲ್ಲಿ ಕೂಡ ಸಕ್ಕರೆ ಇದ್ದೇ ಇರುತ್ತೆ, ಬೇರೆ
ಪೂರ್ತಿ ಹಾಲಲ್ಲ ಅದು. ಆದರೆ ಅದನ್ನು ಹಾಲಿನ ಪ್ರಮಾಣ ಜಾಸ್ತಿ ಇದ್ದಾಗ ಹಾಲು ಅಂತ ಹೇಳ್ತೇವೆ. ಡೆಕೋರೇಷನ್ ಅದರ ಪ್ರಭಾವ ಜಾಸ್ತಿ ಇದ್ದಾಗ ಹಾಲಿನ ಪ್ರಮಾಣ ಕಡಿಮೆ ಇದ್ದಾಗ ಅದನ್ನು ಕಾಫಿ ಅಂತ ಹೇಳ್ತೇವೆ. ಹಾಗೆ ಕರ್ಮಯೋಗಿಗಳ ಕರ್ಮ ಪ್ರಮಾಣ ಜಾಸ್ತಿ ಇರುತ್ತೆ, ಅವರು ಕರ್ಮಯೋಗಿಗಳು. ಸನಕಾದಿ ಮುನಿಗಳಲ್ಲಿ ಜ್ಞಾನ ಪ್ರಮಾಣ ಜಾಸ್ತಿ, ಕರ್ಮಾನುಷ್ಠಾನ ಕಡಿಮೆ ಇರುತ್ತೆ. ಯಾಕಂದರೆ ಅವರು ದೇವರಿಗೆ ಪೂಜೆ ಮಾಡೋದಿಲ್ವಾ? ದೇವರ ಪೂಜಾದಿಗಳನ್ನು ಮಾಡೇ ಮಾಡ್ತಾರೆ. ಜ್ಞಾನ ಅವರು ಮಾಡ್ತಾರೆ, ಮಾನಸ ಪೂಜೆಯನ್ನು ಮಾಡೇ ಮಾಡ್ತಾರೆ. ಆದರೆ ಯಜ್ಞ ಯಾಗ ಹೊರಗಿನ ದ್ರವ್ಯಮಯ ಯಜ್ಞ ಇತ್ಯಾದಿಗಳು ಮಾಡದೇ ಇರ್ಬೋದು. ಗೃಹಸ್ಥನಿಗೆ ಉಚಿತವಾದ ಕರ್ಮವನ್ನು ಕಡಿಮೆ ಇರ್ತದೆ, ಯತಿಗಳಿಗೆ ಬೇಕಾದ ಕರ್ಮ ಅವರೂ ಮಾಡ್ತಾರೆ. ಜ್ಞಾನದ ಪ್ರಮಾಣ ಜಾಸ್ತಿ ಇರುತ್ತೆ. ಅವರು ಜ್ಞಾನಯೋಗಿಗಳು ಅಂತ ಹೇಳ್ತಕ್ಕಂಥದ್ದು ಹೇಳಿ ಎಲ್ಲರಿಗೂ ಗೊಂದಲ ಆಗ್ತಕ್ಕಂಥ ಒಂದು ವಿಷಯ ಇದೆ, ಅದನ್ನು ಹೇಳ್ತೇವೆ. ಅದನ್ನು ಹೇಳಿ ಮುಗಿಸಿಬಿಡ್ತೇವೆ. ಎಲ್ಲ ಇದು ಹೇಳಲೇಬೇಕಾಗಿದೆ. ಮಧ್ವಾಚಾರ್ಯರು ಇದರ ಬಗ್ಗೆ ಏನು ಮಾತಾಡಿದ್ದಾರೆ ಎಂಬುದನ್ನು ನಾವು ಮುಖ್ಯವಾಗಿ ಹೇಳಬೇಕಾದದ್ದು. ನಾವು ನಿಜವಾಗಿಯೂ ಕೂಡ ಸಮದರ್ಶಿಗಳಾಗಬೇಕು, ಯಾರನ್ನೂ ಕೂಡ ವಿಷಮ ದೃಷ್ಟಿಯಿಂದ ನೋಡಬಾರ್ದು ಅಂತ ಭಗವದ್ಗೀತೆ ಸಮದರ್ಶನ. ದೊಡ್ಡ ಜ್ಞಾನಿಗಳು ಯಾರು ಅಂದರೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇತ ಪಂಡಿತ ಸಮದರ್ಶಿನಃ. ನೋಡಿ, ಒಬ್ಬ ವಿದ್ಯಾ ವಿನಯ ಸಂಪನ್ನನಾದ ಒಬ್ಬ ಬ್ರಹ್ಮಜ್ಞಾನಿ ಬ್ರಾಹ್ಮಣ ಇದ್ದಾನೆ, ಒಳ್ಳೆ ವಿದ್ಯಾವಂತ, ಒಳ್ಳೆ ವಿನಯವಂತ. ಅವನು ಒಂದು ಹಸು, ಗವಿ ಅಂದರೆ ಹಸು, ಆನೆ, ನಾಯಿ ಮಾಂಸ ತಿಂತಕ್ಕಂಥವನು, ಎಲ್ಲರೂ ಸಮಾನರು ಅಂತ ತಿಳ್ಕೊಂಡ್ರೆ ಅವನು ದೊಡ್ಡ ಪಂಡಿತ. ಮೇಲ್ನೋಟಿಗೆ ಹೀಗೆ ಇರ್ತಾನೆ, ಎಲ್ಲರೂ ಸಮಾನ. ಜ್ಞಾನ ಸಂಪನ್ನನಾದ ಬ್ರಹ್ಮಜ್ಞಾನಿ, ಹಸು, ಬಲಾಢ್ಯವಾಗಿರ್ತಕ್ಕಂಥ ಆನೆ, ನಾಯಿ ಮಾಂಸ ತಿಂತಕ್ಕಂಥವರು ಎಲ್ಲರೂ ಒಂದೇ. ಅವರನ್ನೆಲ್ಲ ಒಂದೇ ರೀತಿಯಾಗಿ ಕಾಣಬೇಕು, ಅದರಲ್ಲಿ ವ್ಯತ್ಯಾಸವನ್ನು ತಿಳ್ಕೊಳ್ಬಾರ್ದು. ಅಪರಾಧ ಮಾಡಿದವನು, ಅಪರಾಧ ಮಾಡದೇ ಇದ್ದವನು, ಉಗ್ರವಾದಿಗಳು, ಭಯೋತ್ಪಾದಕರು, ಅವನ ಪಾಣಿಗೆ ಅವನಿಗೂ ಎಲ್ಲವರನ್ನೂ ಒಂದೇ ರೀತಿಯಾಗಿ ಕಾಣಬೇಕು. ಅಲ್ಲಿ ಸಾಮ್ಯ ದೃಷ್ಟಿ ಇರಬೇಕು. ನಾವೆಲ್ಲರೂ ಆ ವ್ಯಕ್ತಿಯನ್ನು ಸಮಾನವಾಗಿ ಕಾಣಬೇಕು ಅಂತ ತಪ್ಪು ಕಲ್ಪನೆ ಬಂದ್ಬಿಟ್ಟಿದೆ. ಅದಲ್ಲ. ಹಾಗೆ ಮಾಡಿದರೆ ಅರ್ಥ ಏನಾಗತ್ತೆ? ದರೋಡೆಗಾರನೂ ಒಂದೇ ರೀತಿಯಾಗಿ ನೋಡು, ವಿದ್ವಾಂಸನೂ ಒಂದೇ ರೀತಿಯಾಗಿ ನೋಡು, ಸಜ್ಜನರನ್ನು ಒಂದೇ ರೀತಿಯಾಗಿ ನೋಡು, ದುರ್ಜನರು ಒಂದೇ ರೀತಿಯಾಗಿ ನೋಡು. ಯಾರಿಗೂ ಯಾಕಂದರೆ ಅಪರಾಧಿಗೂ, ಅಪರಾಧ ಮಾಡದಿದ್ದವನಿಗೆ ಎಲ್ಲರಿಗೂ ಶಿಕ್ಷೆ, ಅಥವಾ ನಿರಪರಾಧಿಗೆ ಶಿಕ್ಷೆ ಇಲ್ಲ, ಅಪರಾಧ ಮಾಡಿದವನಿಗೂ ಶಿಕ್ಷೆ ಕೊಡಬಾರ್ದು. ಸನ್ಮಾನ್ಯನಾದವನು ಯಾರು ಅವನಿಗೂ ಸನ್ಮಾನ ಮಾಡಬೇಕು, ಸನ್ಮಾನ ಮಾಡಲಿಕ್ಕೆ ಯಾರು ಯಾರೆಲ್ಲ ಅವನಿಗೂ ಮಾಡು, ಅಥವಾ ಯಾರಿಗೂ ಮಾಡಬೇಡ. ಇದು ಸಾಮ್ಯ ದೃಷ್ಟಿ ಅಲ್ಲ. ಏನು ಅಲ್ಲಿ ಸ್ಪಷ್ಟವಾಗಿ ವಿವರಣೆ ಇದೆ, ಯಾರೂ ನೋಡ್ಲಿಕ್ಕೆ ಹೋಗಲ್ಲ. ಸಮ ಅಂದರೆ ಒಬ್ಬ ವ್ಯಕ್ತಿಯನ್ನು ಸಮಾನವಾಗಿ ಕಾಣುವುದಲ್ಲ. ಅಲ್ಲಿ ಭಗವಂತ ಹೇಳ್ತಾನೆ, ನಿರ್ದೋಷಮ್ಮಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತ. ಸಮವಾಗಿ ಕಾಣುವುದಂದ್ರೆ ಅರ್ಥ ಏನು? ಅಲ್ಲಿ ಸಮ ಅಂದರೆ ಭಗವಂತ ಅಂತ. ಅಂದರೆ ದೇವರು ಎಲ್ಲಿರ್ತಾನೆ? ಬ್ರಾಹ್ಮಣರಲ್ಲಿ ಮಾತ್ರ ಇರ್ತಾನೆ. ನಾಯಿ ಮಾಂಸ ತಿಂತಕ್ಕಂಥವನಲ್ಲಿ ಇಲ್ಲ. ಬಲಾಢ್ಯವಾಗಿರ್ತಕ್ಕಂಥ ಆನೆಯಲ್ಲಿ ದೇವರಿರ್ತಾನೆ, ದುರ್ಬಲವಾದ ಆಡಿನಲ್ಲಿ ಅವನು ಇಲ್ಲ. ಒಳ್ಳೆ ಸಜ್ಜನರಲ್ಲಿ ದೇವರಿರ್ತಾನೆ, ದುರ್ಜನರಲ್ಲಿ ದೇವರಿಲ್ಲ. ವಿದ್ವಾಂಸನಲ್ಲಿ ದೇವರಿರ್ತಾನೆ, ಅಜ್ಞಾನಿಯಲ್ಲಿ ದೇವರಿಲ್ಲ. ಗೋವಿನಲ್ಲಿ ಅದು ಪವಿತ್ರ, ಅಲ್ಲಿರ್ತಾನೆ, ನಾಯಿಯಲ್ಲಿರುವುದಿಲ್ಲ. ಬ್ರಾಹ್ಮಣಲ್ಲಿರ್ತಾನೆ, ನಾಯಿ ಮಾಂಸ ತಿಂತಕ್ಕಂಥವನ ಇರುವುದಿಲ್ಲ. ಹೀಗೆ ತಿಳ್ಕೊಳ್ಬೇಡ. ಎಲ್ಲ ಕಡೆಯಲ್ಲೂ ದೇವರಿರ್ತಾನೆ. ಸರಿ ರೇ, ಹಾಗಾದರೆ ಬ್ರಾಹ್ಮಣನಲ್ಲಿ ವಿದ್ಯಾವನಯ ಸಂಪನ್ನನಾಗಿ, ಒಬ್ಬ ಬ್ರಾಹ್ಮಣನಲ್ಲಿ ದೇವರು ವಿದ್ಯಾವಂತನಾಗಿ ಶುದ್ಧನಾಗಿ ಒಳ್ಳೆ ಮಡಿಮಡಿಯಾಗಿ ಇರ್ತಾನೆ. ಚಂಡಾಲನಲ್ಲಿ ನಾಯಿಮಾಂಸ ತಿಂತಕ್ಕೆ ಮೈಲಿಗೆಯಲ್ಲಿ ಇರ್ತಾನೆ. ಆನೆಯಲ್ಲಿ ಬಹಳ ಬಲಾಢ್ಯನಾಗಿರ್ತಾನೆ, ಆಡಿನಲ್ಲಿ ದುರ್ಬಲನಾಗಿರ್ತಾನೆ. ಹೀಗೆ ತಿಳ್ಕೊಳ್ಬೇಕಾ? ಅದೂ ಅಲ್ಲ. ದೇವರು ಎಲ್ಲ ಕಡೆ ಇರ್ತಾನೆ, ಓಕೆ, ಒಪ್ಕೊಳ್ತೇವೆ. ಆದರೆ ಆನೆ ಬಲಾಢ್ಯವಾದ ಆನೆಯಲ್ಲಿ ಬಲ ಸಂಪನ್ನನಾಗಿರ್ತಾನೆ. ವಿದ್ಯಾವಂತನಲ್ಲಿ ಜ್ಞಾನಿಯಾಗಿರ್ತಾನೆ, ದಡ್ಡನಾಗಿ ಅಜ್ಞಾನಿಯಾಗಿರ್ತಾನೆ. ನಾಯಿಯಲ್ಲಿ ಮೈಲಿಗೆಯಲ್ಲಿರ್ತಾನೆ, ಮಡಿಯಾದ ಪೂಜ್ಯವಾದ ಹಸುನಲ್ಲಿ ಪೂಜ್ಯನಾಗಿ ಮಡಿಯಾಗಿರ್ತಾನೆ. ಇಲ್ಲ. ವಿಷಮೇಶ್ವಪಿ ಜೀವೇಶು ಸಮೋ ವಿಷ್ಣು ಸದೈವ ಹಿ ಯತ್ ತೃಣಾದಿ ಗತಸ್ಯಾಪಿ
ಗುಣ ಪೂರ್ಣ ಹರೇ ಸದಾ. ನೋಡಿ, ಒಬ್ಬ ವಿದ್ಯಾವನಯ ಸಂಪನ್ನನಾದ ಜ್ಞಾನಿಯಾದವನಲ್ಲಿ ಎಷ್ಟು ಶುದ್ಧನಾಗಿ ಜ್ಞಾನಿಯಾಗಿ ಪರಿಪೂರ್ಣನಾಗಿ ಇರ್ತಾನೋ ಅಷ್ಟೇ ಶುದ್ಧನಾಗಿ ನಾಯಿ ಮಾಂಸ ತಿನ್ನುವವನಲ್ಲಿಯೂ ಭಗವಂತ ಇರ್ತಾನೆ. ಒಬ್ಬ ಆನೆಯಲ್ಲಿ ಎಷ್ಟು ಪ್ರಬಲನಾಗಿರ್ತಾನೋ ಅಷ್ಟೇ ಪ್ರಬಲನಾಗಿ ಭಗವಂತ ಆಡಿನಲ್ಲಿಯೂ ಇರ್ತಾನೆ. ಈ ಜೀವರಲ್ಲಿ ವೈಷಮ್ಯ ಇದ್ದರೂ ಕೂಡ ಅದು ಭಗವಂತನಿಗೆ ಸ್ಪರ್ಶವಾಗುವುದಿಲ್ಲ. ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ. ಆಗ ಗೌರವ ಬರುತ್ತೆ. ಜ್ಞಾನಿಗಳು ಎಲ್ಲಿ ಕಂಡರೂ ದೇವರನ್ನು ಕಾಣ್ತಾರೆ, ಅವರಿಗೆ ದೇವರು ಗೋಚರನಾಗ್ತಾನೆ. ಅವರು ಚಂಡಾಲ ನೋಡಲಿ, ಕಂಬವನ್ನು ನೋಡಲಿ, ಎಲ್ಲಿ, ಯಾಕೆಂದರೆ ಕಂಡಲ್ಲಿ ವಿಶ್ವರೂಪವನ್ನು ಕಾಣ್ತಾರೆ ಅವರು. ಯಾಕೆ? ಒಳಗಿನ ಅಂತರ್ಯಾಮಿಯಾದ ಭಗವಂತ ಚಂಡಾಲನಲ್ಲಿಯೂ ಗುಣಪೂರ್ಣನಾಗಿ ನಿರ್ದೋಷನಾಗಿರ್ತಾನೆ, ಒಬ್ಬ ದುರ್ಜನನಲ್ಲಿಯೂ ನಿರ್ದೋಷ ಗುಣಪೂರ್ಣನಾಗಿರ್ತಾನೆ. ಅವನಿಗೆ ದೌರ್ಜನ್ಯದ ಸ್ಪರ್ಶ ಇಲ್ಲ, ಅವನಿಗೆ ಅಜ್ಞಾನದ ಸ್ಪರ್ಶ ಇಲ್ಲ, ಅವನಿಗೆ ಅಪವಿತ್ರ್ಯಾದ ಸ್ಪರ್ಶ ಇಲ್ಲ. ಹಾಗಾಗಿ ಅಧಿಷ್ಠಾನದಲ್ಲಿ ವ್ಯತ್ಯಾಸ ಕಂಡು ಬಂದರೂ ಕೂಡ ಅಲ್ಲಿ ಅಂತರ್ಯಾಮಿಯಾಗಿಲ್ಲ ಭಗವಂತನಲ್ಲಿ ನಿರ್ದೋಷ ಗುಣಪೂರ್ಣನಾಗಿರ್ತಾನೆ. ಹಾಗಾದರೆ ಒಂದು ಪ್ರಶ್ನೆ ಬರುತ್ತಲ್ವಾ, ಎಲ್ಲ ಕಡೆಯಲ್ಲಿ ದೇವರಿದ್ದಾನೆ, ನಿರ್ದೋಷ ಗುಣಪೂರ್ಣನಾಗಿ ಇರ್ತಾನಲ್ಲ, ಹಾಗಾದರೆ ನಾವು ಒಬ್ಬ ಜ್ಞಾನಿಗೆ, ಒಳ್ಳೆ ವಿದ್ಯಾವಂತ ಜ್ಞಾನಿ ಮಹಾನುಭಾವನಂತ ಅವರ ಪಾದಕ್ಕೆ ಎರಗುತ್ತೇವೆ, ಕಟುಕನ ಪಾದಕ್ಕೆ ಎರಗುತ್ತೇವೇನೋ? ಕಟುಕ ಇದ್ದಾನೆ, ಅವನ ಪಾದಕ್ಕೆ ಕಟುಕನಲ್ಲಿ ನಿರ್ದೋಷ ಗುಣಪೂರ್ಣನಾಗಿ ದೇವರಿರ್ತಾನಂತೆ. ಒಬ್ಬ ಜ್ಞಾನಿಯಲ್ಲಿ ನಿರ್ದೋಷ ಗುಣಪೂರ್ಣನಾಗಿ ದೇವರಿರ್ತಾನೆ ಅಂದರೆ ಕಟುಕನ ಪಾದಕ್ಕೆ ಯಾಕೆ ಎರಗಬಾರ್ದು? ಅಲ್ಲಿಯೂ ದೇವರಿರ್ತಾನೆ ತಾನೆ? ಇರ್ತಾನೆ, ಅಲ್ಲಿಯೂ ಇರ್ತಾನೆ, ಇಲ್ಲಿಯೂ ಇರ್ತಾನೆ. ಆದರೆ ಸನ್ನಿಧಾನ ವ್ಯತ್ಯಾಸ ಇದೆ. ದೇವರು ಎಲ್ಲ ಕಡೆಯಲ್ಲಿಯೂ ಇರ್ತಾನೆ, ಅದರಲ್ಲಿ ಸಂಶಯ ಇಲ್ಲ. ಅವನು ನಿರ್ದೋಷ ಗುಣಪೂರ್ಣನಾಗಿದ್ದರೂ ಕೂಡ ಸನ್ನಿಧಾನದಲ್ಲಿ ವ್ಯತ್ಯಾಸ ಇದೆ. ಸನ್ನಿಧಾನ ಅಂದ್ರೇನು? ಇರುವುದು ಅಂತ ಅರ್ಥ ಅಲ್ಲ. ಎಲ್ಲ ಕಡೆ ಇರ್ತಾನೆ, ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ. ಸನ್ನಿಧಾನ, ದೇವಾಲಯದಲ್ಲಿ ಭಗವಂತನ ಸನ್ನಿಧಾನ ಇದೆ, ಶೌಚಾಲಯದಲ್ಲಿ ಇಲ್ವಾ? ನಿಮ್ಮ ಸಿದ್ಧಾಂತ ಎಲ್ಲ ಕಡೆಯಲ್ಲಿ ದೇವರಿದ್ದಾನೆ. ನಾನೇನು ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕ್ರಿ, ಶೌಚಾಲಯಕ್ಕೆ ಹೋಗಿ ದೇವ್ರ ಧ್ಯಾನ ಮಾಡ್ತೇನೆ ಅಂತ ಹೇಳಿದರೆ, ಎಲ್ಲ ಕಡೆಯಲ್ಲಿ ಇರ್ತಾನ್ರಿ, ಅವನಿಗೇನು ತಾರತಮ್ಯ ಇಲ್ಲ. ಆದರೆ ಸನ್ನಿಧಾನ ಎಲ್ಲಿರುತ್ತೆ? ಸನ್ನಿಧಾನಂತ ತತ್ಪ್ರೋಕ್ತಂ ಸಾಮರ್ಥ್ಯ ವ್ಯಂಜನಂ ಹರೇಹೇ. ದೇವರು ಎಲ್ಲ ಕಡೆಯಲ್ಲಿ ಇದ್ದರೂ ಕೂಡ, ನಿರ್ದೋಷ ಗುಣಪೂರ್ಣನಾಗಿದ್ದರೂ ಕೂಡ ತನ್ನ ಮಹಿಮೆಯನ್ನು ಕಂಡಲ್ಲಿ ಪ್ರಕಟ ಮಾಡುವುದಿಲ್ಲ. ದೊಡ್ಡ ಜ್ಞಾನಿಗಳಲ್ಲಿ, ಜ್ಞಾನಿವರೇಣ್ಯರಲ್ಲಿ ಶ್ರೇಷ್ಠವಾದ ವಸ್ತುವಿನಲ್ಲಿ ಮಾತ್ರ ತನ್ನ ಮಹಿಮೆಯನ್ನು ಪ್ರಕಟಪಡಿಸ್ತಾನೆ ವಿನಃ ಕಟುಕನ ಮೇಲೆ, ದುರ್ಜನ ಭಯೋತ್ಪಾದಕರ ಮೇಲೆ, ಸಮಾಜ ಘಾತುಕರ ಮೇಲೆ ಭಗವಂತ ಇದ್ರೂ ನಿರ್ದೋಷ ಗುಣಪೂರ್ಣನಾಗಿದ್ದರೂ ಕೂಡ ತನ್ನ ಮಹಿಮೆಯನ್ನು ಪ್ರಕಟಪಡಿಸುವುದಿಲ್ಲ. ಹಾಗಾಗಿ ಎಲ್ಲಿ ತನ್ನ ಮಹಿಮೆಯನ್ನು ಪ್ರಕಟಪಡಿಸ್ತಾನೋ ಅಲ್ಲೇ ಅವನನ್ನು ಗುರುತಿಸಿ ಅವನಿಗೆ ಪೂಜೆ ಸಲ್ಲಿಸಬೇಕು. ಬೇರೆ ಕಡೆಯಲ್ಲಿ ಜ್ಞಾನಿಗಳು ಮಾತ್ರ ಅಲ್ಲಿ ಭಗವಂತನ ಕಾಣ್ತಾರೆ, ಅಲ್ಲಿ ಮಹಿಮೆ ಕಾಣ್ತಾರೆ. ಹಾಗಾಗಿ ಅಲ್ಲಿ ಅವನ ಮಹಿಮೆ ಪ್ರಕಟವಾಗುವುದಿಲ್ಲ. ಅದರಿಂದಾಗಿ ಅಲ್ಲಿ ಅವನನ್ನು ಅನುಸಂಧಾನ, ಅಂದರೆ ಅವನಿದ್ದಾನಂತ ಅನುಸಂಧಾನ ಮಾಡ್ಬೋದು. ಹಾಗಾದರೆ ಅಲ್ಲಿ ಪೂಜೆ ಮಾಡ್ಬೋದಾ? ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದಾ? ಅವನಿಗೆ ಸನ್ಮಾನ ಮಾಡೋದು, ದುರ್ಜನನಿಗೂ ಸನ್ಮಾನ ಮಾಡ್ಬೋದಾ? ಕಳ್ಳ ಕಾಕರಿಗೂ ಸನ್ಮಾನ ಮಾಡ್ಬೋದಾ? ಮಾಡ್ಬೋದಲ್ಲ? ಮಾಡಬಾರ್ದು. ಯಾಕೆಂದರೆ ಅಲ್ಲಿ ಅವನ ಮಹಿಮೆ ಪ್ರಕಟವಾಗ್ತಾ ಇಲ್ಲ, ಆ ಅಧಿಷ್ಠಾನ ನೆಟ್ಟಿದಿಲ್ಲ. ಅಲ್ಲಿ ಮಹಿಮೆ ಭಗವಂತ ಪ್ರಕಟಪಡಿಸುವುದಿಲ್ಲ, ಅಲ್ಲಿ ಆ ಪೂಜೆಯನ್ನು ಭಗವಂತ ತಗೊಳ್ಳೋದಿಲ್ಲ. ಶ್ರೇಷ್ಠವಾದಲ್ಲಿ ತಗೊಳ್ತಾರೆ, ಯಾಕೆಂದರೆ ಅಲ್ಲೇ ಅವನ ಮಹಿಮೆ ಪ್ರಕಟಪಡಿಸುವುದರಿಂದಾಗಿ. ಹೀಗೆ ಸಿದ್ಧಾಂತ. ಇನ್ನೊಂದು ಏನಂದರೆ, ಬಹಳ ಆಚಾರ್ಯರು ಇದು ಒಂದು ಭಗವಂತನ ಸಾಮ್ಯ ದೃಷ್ಟಿ ಅಂತ ಒಂದು, ಇನ್ನೊಂದು ಸಮಾನ ದೃಷ್ಟಿ ಅಂದರೆ, ನೋಡಿ ಯಾರನ್ನು ಯಾವ ರೀತಿಯಾಗಿ ಯೋಗ್ಯತೆ ಹೇಗಿದೆಯೋ ಹಾಗೆ ಅವನನ್ನು ಕಾಣು. ಯಾರ ಯೋಗ್ಯತೆ ಹೇಗಿದೆಯೋ ಹಾಗೆ ವರ್ತಿಸಬೇಕು. ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾತತ ಕ್ರಿಯತೆ ಏನ ದೇವೋಪಿ ಸ್ವಪದ ದೃಶ್ಯತೆ ತತ. ಎಲ್ಲ ಪದಭೃಷ್ಟರಾಗ್ತಾರೆ. ಯಾಕೆ ಅಂದರೆ, ಯಾರು ಸನ್ಮಾನ್ಯರೋ ಅವರಿಗೆ ಅಪಮಾನ ಮಾಡು, ಯಾರು ಸನ್ಮಾನ ಅರ್ಹರಲ್ಲವೋ ಅವರಿಗೆ ಸನ್ಮಾನ ಮಾಡುವುದು. ಸನ್ಮಾನ ಮಾಡುವಾಗಲೂ ಕೂಡ ಅಷ್ಟೇ, ಅಲ್ಲಿ ತಾರತಮ್ಯ ಇದೆ. ಉಚ್ಚ ಮಟ್ಟದವರಿಗೆ ಉಚ್ಚ ಮಟ್ಟದ ಸನ್ಮಾನ, ಅವರವರ ಯೋಗ್ಯತೆ ಸ್ಟೇಟಸ್ ಏನಿದೆ ಅದಕ್ಕೆ ತಕ್ಕಂತೆ ಸನ್ಮಾನ ಮಾಡಬೇಕು. ಅಯೋಗ್ಯನನ್ನು ಸನ್ಮಾನ್ಯ ಅಂತ ಹೇಳಿ ಸನ್ಮಾನ ಮಾಡಿದರೆ, ಯೋಗ್ಯನಾದವನು ಅವನ ಅಮಾನ್ಯ ಅಂತ ಹೇಳ್ಕೊಂಡು ಅವನನ್ನು ಉಪೇಕ್ಷೆ ಮಾಡಿದರೆ ಅದು ದೊಡ್ಡ ತಪ್ಪು. ಸಮಾನ ದೃಷ್ಟಿ ಅಂದರೆ
ಯಾರ ಯೋಗ್ಯತೆ, ವ್ಯಕ್ತಿಯ ಯೋಗ್ಯತೆ ಹೇಗಿದೆಯೋ, ಅವನ ಸ್ಟೇಟಸ್ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಅವನನ್ನು ಕಂಡು ಅದಕ್ಕೆ ತಕ್ಕಂತೆ ಅವನ ಜೊತೆಗೆ ನಾವು ವ್ಯವಹಾರ ಮಾಡಿದರೆ, ವರ್ತಿಸಿದರೆ, ಇದು ಭಗವಂತ ಹೇಳ್ತಕ್ಕಂತಹ ಸಮದೃಷ್ಟಿ. ನೋಡ್ರಿ ಸಮದೃಷ್ಟಿ ಅಂದರೆ ಏನು ರೀ? ಸಮಾನ ವೈಷಮ್ಯ ಇರಬಾರ್ದು, ಸಮದೃಷ್ಟಿ ಇರಬೇಕು. ಏನು ನೋಡಿ, ದಡ್ಡನಿಗೂ 90 ಮಾರ್ಕ್, ಒಳ್ಳೆ ರ್ಯಾಂಕ್ ಸ್ಟೂಡೆಂಟಿಗೂ 90 ಮಾರ್ಕ್, ಎಲ್ಲರಿಗೂ 90 ಮಾರ್ಕ್ ಹಾಕಿಬಿಟ್ಟು. ಇದನ್ನು ಯಾರೂ ಸಮದೃಷ್ಟಿ ಅಂತ ಹೇಳೋದಿಲ್ಲ. ಯಾಕೆಂದರೆ ವಿಷಮವಾಗಿ ಬರೆದಿದ್ದಾನೆ. ದಡ್ಡ ಸರಿಯಾಗಿ ಬರೀಲೇ ಇಲ್ಲ, ಬುದ್ಧಿವಂತ ಚೆನ್ನಾಗಿ ಬರೆದಿದ್ದಾನೆ. ಚೆನ್ನಾಗಿ ಬರೆದವನಿಗೂ ಮತ್ತೆ ತಪ್ಪು ಬರೆದವನಿಗೂ 90 ಮಾರ್ಕ್ ಹಾಕಿದರೆ ವಿಷಮತೆಯಲ್ಲಿ ಸಮತೆ ಎಂಬುದು ತಪ್ಪು, ಅದು ವಿಷಮತೆ, ಅದು ವೈಷಮ್ಯ. ನೋಡಿ ಆ ಮಾಸ್ಟರ್ ಎಷ್ಟು ಚೆನ್ನಾಗಿ ಮೌಲ್ಯಮಾಪನ ಮಾಡಿದ್ದಾರೆ. ದಡ್ಡನಿಗೂ 90 ಮಾರ್ಕ್ ಹಾಕಿದ್ದಾರೆ, ಇನ್ನು ಒಳ್ಳೆ ರ್ಯಾಂಕ್ ಸ್ಟೂಡೆಂಟಿಗೂ 90 ಮಾರ್ಕ್ ಹಾಕಿದ್ದಾರೆ. ಎಲ್ಲ ಸಮಾನವಾಗಿ ನೋಡಿದ್ದಾರೆ ಅಂತ ಯಾವ 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 ಮೌಲ್ಯಮಾಪನ ಮಾಡಿದ್ದು ಸರಿ ಇದೆ ಅಂತ ಹೇಳುವುದೇ ಇಲ್ಲ. ಮರುಮೌಲ್ಯ ಮಾಡಬೇಕಂತ ಗಲಾಟೆ ಮಾಡ್ತಾರೆ. ಯಾಕೆ? ವಿಷಮವಾಗಿ ಬರೆದಿರುವಾಗ ಸಮಾನ ಅಂಕ ಹಾಕಿದರೆ ಅದೇ ವೈಷಮ್ಯ. ಹಾಗೆ ಸಮಾಜದಲ್ಲಿ ವಿಷಮ ವ್ಯಕ್ತಿತ್ವ ಇರುವಾಗ ಅವರನ್ನು ಅದೇ ದೃಷ್ಟಿಕೋನದಿಂದ ನೋಡಿದರೆ ಅದು ಸಾಮ್ಯ ದೃಷ್ಟಿ ಎಂಬಂತಹ ಮಧ್ವಾಚಾರ್ಯರ ಈ ಭಗವದ್ಗೀತೆಗೆ ಈ ದೃಷ್ಟಿಕೋನದ ವಿಶಾಲವಾದಂತಹ ಒಂದು ಅರ್ಥವನ್ನು ಮಧ್ವಾಚಾರ್ಯರು ಇದಕ್ಕೆ ತಿಳಿಸಿದ್ದಾರೆ. ಇನ್ನೂ ಒಬ್ಬ ವಿದ್ವಾಂಸರು ಉಪನ್ಯಾಸ ಮಾಡಲಿಕ್ಕಿದ್ದಾರೆ. ಅದರಿಂದಾಗಿ ನಾವು ಇದನ್ನು ಉಪಸಂಹಾರ ಮಾಡ್ತಾ ಇದ್ದೇವೆ. ಇವಾಗ ಈ ಬಾರುಕೂರಿನ ವಿವಿಧ ಶೈಕ್ಷಣಿಕ ರಂಗದಲ್ಲಿ ವಿಶೇಷವಾಗಿ ಸಾಧನೆಗೈದಿರ್ತಕ್ಕಂತಹ ಅವರು ಎಲ್ಲ ಸನ್ಮಾನ್ಯರಿದ್ದಾರೆ. ಅವರು ಜಯರಾಮ ಶೆಟ್ಟಿಯವರು, ಅದರ ನಂತರ ನಮ್ಮ ಭೋಜ ಶೆಟ್ಟಿಯವರು ಅವರಿಗೆ ಒಂದು ರಾಮದೇವರ ಅನುಗ್ರಹವನ್ನು ಪ್ರಾರ್ಥಿಸಿ ಮಂತ್ರಾಕ್ಷತೆ ಕೊಡಬೇಕು ಅಂತ ಸಂಕಲ್ಪಿಸಿದ್ದೇವೆ. ಹಾಗೆ ನಮ್ಮ ಸುಧಾಕರ್ ರಾವರು ಮಠದ ಸೇವೆಯನ್ನು ವಿಶೇಷವಾಗಿ ಮಾಡಿದ್ದಾರೆ. ಮತ್ತು ಗಣೇಶ್ ವಾಕಡು ಅವರೂ ಕೂಡ ಬಂದು ನಮ್ಮಿಂದ ಮಂತ್ರಾಕ್ಷತೆಯನ್ನು ತಗೊಳ್ಬೇಕು. ಅವರ ಬಗ್ಗೆ 2 ಮಾತನ್ನು ಬದ್ರಿನಾಥಾಚಾರ್ಯ ಹೇಳ್ತಾ ಇದ್ದಾರೆ. ಬಾರ್ಕೂರಿನ ಭಂಡಾರಕೇರಿ ಮಠದಲ್ಲಿ ವೇದಿವ್ಯಾಸ ಜಯಂತಿ ಹಾಗೂ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಈ ಸಂದರ್ಭದಲ್ಲಿ ಬಾರ್ಕೂರಿನಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡ್ತಾ ಇರತಕ್ಕಂತಹ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ಗುರುತಿಸಿ ಅವರಿಂದ ಇನ್ನೂ ಕೂಡ ಹೆಚ್ಚಿನ ಸಾಮಾಜಿಕ ಸೇವೆ ನಡಿಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ಅವ್ರಿಗೊಂದು ಸತ್ಕಾರವನ್ನು, ಆಧಾರವನ್ನು, ಸನ್ಮಾನವನ್ನು ಇಲ್ಲಿ ಮಾಡಬೇಕು ಎಂಬುದಾಗಿ ಶ್ರೀಪಾದಂಗಳವರ ಅಪೇಕ್ಷೆ. ಅದೇ ರೀತಿ ಇವತ್ತು ಶ್ರೀಮಠದ ಆಹ್ವಾನವನ್ನು ಮನ್ನಿಸಿ ಬಂದಿರತಕ್ಕಂತಹ ಇಬ್ಬರು ಗಣ್ಯ ವ್ಯಕ್ತಿಗಳು ಶ್ರೀಯುತ ಜಯರಾಮ್ ಶೆಟ್ಟಿಯವರು ಹಾಗೂ ಭೋಜರಾಜ್ ಶೆಟ್ಟಿಯವರು. ಭೋಜರಾಜ್ ಶೆಟ್ಟಿಯವರು ಇವರು ವಾಸ್ತವಿಕವಾಗಿ ಮೂಲತಃ ಕೃಷಿಕರಾಗಿದ್ದರೂ ಕೂಡ ತಾವು ಒಂದು ದೊಡ್ಡ ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡಿದ್ದಾರೆ. ರವಿಕಿರಣ ಹೋಮ್ ಸ್ಪೈಟ್ಸ್ ಎಂಬುದಾಗಿ ಒಂದು ದೊಡ್ಡ ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡಿ ಈ ಭಾಗದ ಜನರುಗಳಿಗೆ ಒಂದು ನಿರುದ್ಯೋಗ, ಈ ಒಂದು ಸಮಸ್ಯೆ ಪರಿಹಾರ ಆಗಬೇಕು. ಇನ್ನೊಂದು ಬಡತನ, ಅದೊಂದು ದೊಡ್ಡ ಸಮಸ್ಯೆ, ಅದು ಪರಿಹಾರ ಆಗಬೇಕು. ಅದಕ್ಕೋಸ್ಕರವಾಗಿ ಒಂದು ದೊಡ್ಡ ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡಿ 100 ಮಂದಿಗೆ ಅದರಲ್ಲಿ ಉದ್ಯೋಗ, ಬಡತನದ ನಿರ್ಮೂಲನೆ. ಈ ಒಂದು ಶ್ರೀಪಾದಂಗಳವರು ಈಗ ತಾನೇ ಹೇಳಿದರು, ಉದಾತ್ತವಾದ ಉದ್ದೇಶವನ್ನು ಇಟ್ಕೊಂಡು ಕರ್ಮಾಚರಣೆಯನ್ನು ಮಾಡಬೇಕು, ಆವಾಗ ಅದು ನಿಷ್ಕಾಮ ಕರ್ಮವೇ ಆಗತ್ತೆ ಎಂಬುದಾಗಿ. ಹೀಗೆ ನಮ್ಮ ಭೋಜರಾಜ್ ಶೆಟ್ಟರು ಶ್ರೀಪಾದಂಗಳವರ ಆ ಸಂದೇಶ ಅದನ್ನು ಜೀವನದಲ್ಲಿ ಚೆನ್ನಾಗಿ ರೂಢಿಸಿಕೊಂಡು ಸಮಾಜದ ಹಿತದೃಷ್ಟಿಯಿಂದ ಅವರ ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡಿರೋದು. ತಾನು ದುಡ್ಡು ಮಾಡಬೇಕು, ಭಾರಿ ದೊಡ್ಡ ಶ್ರೀಮಂತನಾಗಿ ಮೆರಿಬೇಕು, ಬರೀ ಭೋಗದಲ್ಲೇ ಮುಳುಗಿ ಹೋಗಿರಬೇಕು, ಇದ್ಯಾವುದೂ ಭೋಜರಾಜ್ ಶೆಟ್ಟರಿಗೆ ಇಲ್ಲ. ಕೇವಲ ಸಮಾಜದಲ್ಲಿರ್ತಕ್ಕಂಥ ಬಡತನದ ನಿರ್ಮೂಲನೆ, ಸಮಾಜಕ್ಕೆ ಹಿತ, ಅದನ್ನು ನಾನು ಮಾಡಬೇಕು ಅನ್ನೋ ಒಂದು ಉದಾತ್ತ ಉದ್ದೇಶದಿಂದ ಭೋಜರಾಜ್ ಶೆಟ್ಟರು ಒಂದು ದೊಡ್ಡ ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅವರು ಇಂಡಸ್ಟ್ರಿಯಲಿಸ್ಟು ಹೌದು, ಕೃಷಿಕರು ಹೌದು. ಅಷ್ಟೇ ಅಲ್ಲ, ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಅವರ ಸಂಚಾಲಕರಾಗಿಯೂ ಕೂಡ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ.
ಅನೇಕ ದೇವಸ್ಥಾನಗಳ ಅಭಿವೃದ್ಧಿಯಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥವರು. ಹೀಗೆ ಬೆಳಗ್ಗಿನಿಂದ ರಾತ್ರಿಯವರೆಗೆ ಕೇವಲ ಸಮಾಜದ ಹಿತದೃಷ್ಟಿಯಿಂದ ದುಡಿತಾ ಇರತಕ್ಕಂತಹ ಈ ಭಾಗದ ಗಣ್ಯ ವ್ಯಕ್ತಿಗಳು ಭೋಜರಾಜ್ ಶೆಟ್ಟಿಯವರು. ಅವರಿವತ್ತು ನಮ್ಮ ಆಹ್ವಾನದ ಮೇರೆಗೆ ಬಂದಿರತಕ್ಕಂಥದ್ದು ತುಂಬ ಸಂತೋಷದ ಸಂಗತಿಯಾಗಿದೆ. ಅವರು ಬಂದು ಶ್ರೀಪಾದಂಗಳವರಿಂದ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಇದರ ಜೊತೆಗೆ ಇನ್ನೊಂದು ಹೇಳಬೇಕಾಗಿರ್ತಕ್ಕಂಥ ಅಂಶ, ಭೋಜರಾಜ್ ಶೆಟ್ಟರಿಗೆ ಬ್ರಾಹ್ಮಣ ಸಮಾಜದ ಬಗ್ಗೆ ಅಪಾರವಾದ ಗೌರವ. ಒಳ್ಳೆ ಸದಾಚಾರ ಸಂಪನ್ನರಾದ ಬ್ರಾಹ್ಮಣರನ್ನ ಕಂಡ್ರೆ ಅವರನ್ನು ತುಂಬ ಗೌರವಿಸ್ತಕ್ಕಂತಹ ಒಂದು ಹೃದಯವಂತಿಕೆಯನ್ನು ಭೋಜರಾಜ್ ಶೆಟ್ಟರು ಅವರು ಹೊಂದಿದ್ದಾರೆ. ಮತ್ತೊಬ್ಬ ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂತಹ ವ್ಯಕ್ತಿಗಳು ಜಯರಾಮ್ ಶೆಟ್ಟರು. ಇವರು ವೃತ್ತಿ ತುಂಬ ಚಿಕ್ಕದು, ಆದರೆ ಇವರ ಕಾರ್ಯಕ್ಷೇತ್ರ ಮಾತ್ರ ತುಂಬ ವಿಶಾಲವಾಗಿರ್ತಕ್ಕಂತಹದ್ದು ಕಾರ್ಯಕ್ಷೇತ್ರ. ಪ್ರೈಮರಿ ಸ್ಕೂಲಿನ ಮಾಸ್ಟರ್ ಆದವರು, ಆಮೇಲೆ ಮುಖ್ಯೋಪಾಧ್ಯಾಯರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿರ್ತಕ್ಕಂಥವ್ರು. ಆದರೆ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳ ಮನಸ್ಸನ್ನು ಗೆದ್ದು, ಅವರ ಹೃದಯವನ್ನು ಗೆದ್ದು, ಆ ಹೃದಯ ಸಿಂಹಾಸನದಲ್ಲಿ ಇವತ್ತೂ ಕೂಡ ಅವರು ವಿರಾಜಮಾನರಾಗಿದ್ದಾರೆ. ಈ ಭಾಗದಲ್ಲಿ ಯಾವುದೇ ವಿದ್ಯಾರ್ಥಿಗಳನ್ನು ಜಯರಾಮ್ ಶೆಟ್ಟರು ಅಂತ ಕೇಳಿದರೆ ಎಲ್ಲರೂ ಅವರ ಬಗ್ಗೆ ಗೌರವವನ್ನು, ಅವರು ಎಲ್ಲರೂ ಕೂಡ ಗೌರವವನ್ನು ನೀಡ್ತಾರೆ ಇಲ್ಲಿ ಭಾಗದ ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ. ಹೀಗೆ ಎಲ್ಲ ವಿದ್ಯಾರ್ಥಿಗಳ ಹೃದಯವನ್ನು ಆಕರ್ಷಿಸಿ ಅವರಿಗೆ ಒಳ್ಳೆಯ ಶಿಕ್ಷಣ ದೊರೀಬೇಕು ಅನ್ನೋ ಉದಾತ್ತ ದೃಷ್ಟಿಯಿಂದ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥವರು. ಅನೇಕ ಕ್ಷೇತ್ರಗಳಲ್ಲಿ ರೋಟರಿ ಕ್ಲಬ್ ಇತ್ಯಾದಿ ಕಡೆಗಳಲ್ಲಿ ಕಾರ್ಯದರ್ಶಿಗಳಾಗಿ ಸಮಾಜದ ಹಿತದೃಷ್ಟಿಯನ್ನೇ ತಾವು ಕೂಡ ಜೀವನದ ಗುರಿಯಾಗಿ ಇಟ್ಟುಕೊಂಡು ಒಳ್ಳೆ ಉದಾರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥವರು ಜಯರಾಮ್ ಶೆಟ್ಟರು. ಅಷ್ಟೇ ಅಲ್ಲ, ನಾನಾಗಲೇ ಹೇಳಿದೆ ಭೋಜರಾಜ್ ಶೆಟ್ಟರು ಒಳ್ಳೆ ಕೃಷಿಕರು ಎಂಬುದಾಗಿ. ಜಯರಾಮ್ ಶೆಟ್ಟರು ಕೂಡ ಒಳ್ಳೆ ಕೃಷಿಕರು. ಕೃಷಿ ಜೀವನವನ್ನು ನಡೆಸ್ತಾ ಪರಿಶುದ್ಧವಾದ ಜೀವನವನ್ನು ಅವರ ಮನೆಯಲ್ಲಿ ಇವತ್ತಿಗೂ ಕೂಡ ನಡೆಸ್ತಾ ಇದ್ದಾರೆ. ಬ್ರಾಹ್ಮಣರ ಬಗ್ಗೆ ಗೌರವ. ಅವರ ಜೀವನ, ಜಯರಾಮ್ ಶೆಟ್ಟರ ಬಗ್ಗೆ ನಾನು ಯಾರ್ಯಾರ ಬಾಯಲ್ಲೋ ಕೇಳಿದೆ, ಅವರ ಜೀವನ ಹೇಗಿದೆ ಅಂತಂದರೆ, ಒಬ್ಬ ಬ್ರಾಹ್ಮಣ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಹೇಗೆ ಶುದ್ಧನಾಗಿರ್ತಾನೆ ಹಾಗೆ ತಾನೂ ಕೂಡ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವರು ಜಯರಾಮ್ ಶೆಟ್ಟರವರು. ಅವರು ಬಂದು ಪೂಜ್ಯ ಶ್ರೀಪಾದಂಗಳವರಿಂದ ಗೌರವವನ್ನು, ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸುಧಾಕರ್ ಶೆಟ್ಟರು ಮಠದ ಎಲ್ಲ ಭೂಮಿಯ ದಾಖಲೆಯನ್ನು ಒಂದು 2-3 ವರ್ಷ ನಿರಂತರವಾಗಿ ಪರೀಕ್ಷೆ ಬಿಟ್ಟು ಆ ದಾಖಲೆಯನ್ನು ಸರಿ ಮಾಡಿಕೊಟ್ಟಿದ್ದಾರೆ. ತುಂಬ ಪರಿಶ್ರಮ ಪಟ್ಟಿದ್ದಾರೆ. ಅದರ ಬಗ್ಗೆ ಮಾತಾಡಿ ಅದಾದ ನಂತರ ಅವರನ್ನು ಇನ್ನೊಬ್ಬರು ಗಣೇಶ್ ಕೂಡ ಈಗ ಅವರನ್ನು ಕರೀಬೇಕು. ಮತ್ತೊಬ್ಬರು ಇವತ್ತು ಶ್ರೀಪಾದಂಗಳವರಿಂದ ಆಶೀರ್ವಾದವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥವರು. ನಾನು ಅವ್ರ ಬಗ್ಗೆ ತುಂಬ ಹೆಮ್ಮೆಯಿಂದ ಮಾತಾಡಬೇಕು. ಅವರ ಹೆಸರು ಸುಧಾಕರ್ ರಾವ್ ಎಂಬುದಾಗಿ. ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು. ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಕಾರ್ಯವನ್ನು ಮಾಡಿರ್ತಕ್ಕಂಥವರು ಸುಧಾಕರ್ ರಾಯರು. ಅದರ ಜೊತೆಗೆ ನಮ್ಮ ಪೀಠಾಧಿಪತಿಗಳು, ನಮ್ಮ ಮಠ, ನಮ್ಮ ಸಂಪ್ರದಾಯ, ಸನಾತನ ಸಂಸ್ಕೃತಿ, ಅದರ ಬಗ್ಗೆ ಅವರಿಗೆ ತುಂಬ ಅಪಾರವಾದ ಗೌರವ ಇದೆ. ಯಾವುದೋ ಒಂದು ಲೌಕಿಕವಾದ ವೃತ್ತಿಯಲ್ಲಿ ಇದ್ದರೂ ಕೂಡ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿರತಕ್ಕಂಥವರು ತುಂಬ ವಿರಳ. ಆದರೆ ಇವತ್ತು ಸುಧಾಕರ್ ರಾಯರು ಅಪಾರವಾದ ಗೌರವವನ್ನು ನಮ್ಮ ಮಠಗಳು, ನಮ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಅವರು ಹೊಂದಿರತಕ್ಕಂಥವರು. ಭಂಡಾರಕೇರಿ ಮಠ
ಇಲ್ಲಿ ನೂರಾರು ವರ್ಷಗಳಿಂದ ಇಲ್ಲಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ದಾಖಲೆಗಳು ಸರಿಯಾಗಿ ಅದ್ಯಾವುದೂ ಕೂಡ ಉಪಲಬ್ಧವಾಗ್ತಾ ಇರಲಿಲ್ಲ. ಅದಕ್ಕೆ ಸುಧಾಕರ್ ರಾಯರು ಮಾಡಿರ್ತಕ್ಕಂತಹ ಪ್ರಯತ್ನ ನಾವು ಯಾವತ್ತೂ ಅದನ್ನು ಮರೆಯೋ ಹಾಗಿಲ್ಲ. ಅದಕ್ಕೆ ಅವರು ಬೇಕಾದಷ್ಟು ಪರಿಶ್ರಮವನ್ನು ಪಟ್ಟು ಸರ್ಕಾರದ ಇಲಾಖೆಗಳಿಗೆ ಹೋಗಿ ಕೆಲಸ ಮಾಡಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಆದರೂ ಸುಧಾಕರ್ ರಾಯರು ಅದು ಹಠ ತೊಟ್ಟು ಅವತ್ತು ವಿಶ್ವಾಮಿತ್ರ ಯಾವ ರೀತಿಯಾಗಿ ತಾನು ಬ್ರಹ್ಮರ್ಷಿ ಅನ್ನಿಸ್ಕೊಳ್ಬೇಕು ಎಂಬುದಾಗಿ ಹಠ ತೊಟ್ಟ, ಅದೇ ರೀತಿಯಾಗಿ ಈ ದಾಖಲೆಗಳನ್ನೆಲ್ಲ ಸರಿಪಡಿಸಿ ಈ ಮಠದ ಒಂದು ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ವಿಶಾಲವಾದ ಹೃದಯದಿಂದ ಸುಧಾಕರ್ ರಾಯರು ಸರ್ಕಾರದ ಇಲಾಖೆಗಳಿಗೆ ಅವರು ಎಷ್ಟು ಸಲ ಹೋದ್ರೋ ಏನೋ ಅದರ ಪರಿಗಣನೆ, ಅದರ ಲೆಕ್ಕ ಇಡಲಿಕ್ಕೆ ಸಾಧ್ಯ ಇಲ್ಲ. ನೂರಾರು ಬಾರಿ ಸರ್ಕಾರದ ಇಲಾಖೆಗಳಿಗೆ ತಿರುಗಾಡಿ ಪರಿಶ್ರಮವನ್ನು ಪಟ್ಟು ಅವರು ಈ ಮಠದ ದಾಖಲೆಗಳನ್ನೆಲ್ಲ ಸರಿಪಡಿಸಿ ಅವರು ಒಳ್ಳೆಯ ಸೇವೆಯನ್ನು ಶ್ರೀಮಠಕ್ಕೆ ನೀಡಿದ್ದಾರೆ. ಅವರು ಬಂದು ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು ಸುಧಾಕರ್ ರಾಯರು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸುಧಾಕರ್ ರಾಯರು ನನ್ನ ಹತ್ರ ಒಂದು ಮಾತು ಹೇಳಿ ಹೋದರು. ನಾನು ಶ್ರೀಪಾದಂಗಳವರು ಬರಬೇಕಾದ್ರೆ ಭಾರತೀಯ ವೇಷ ಪಂಚೆ ಉಟ್ಕೊಂಡು ನಾನು ಬರಬೇಕಾಗಿತ್ತು, ಆದರೆ ನಾನು ಪ್ಯಾಂಟ್ ಹಾಕ್ಕೊಂಡು ಬಂದಿದ್ದೀನಿ ಎಂಬುದಾಗಿ. ಅವರು ಅನಿವಾರ್ಯವಾಗಿ ಯಾವುದೋ ಒಂದು ಮೀಟಿಂಗಲ್ಲಿ ಕುಳಿತುಕೊಂಡಿದ್ದರು. ನಾನು ದೂರವಾಣಿ ಮಾಡಿದ ಮೇಲೆ ಅವರು ಅನಿವಾರ್ಯವಾಗಿ ಇಲ್ಲಿಗೆ ಬರಲೇಬೇಕಾಯ್ತು ಇವಾಗ ಶ್ರೀಪಾದಂಗಳವರ ಆದೇಶ ಅಂತ ಹೇಳಿದ ಕೂಡಲೇ. ಆದ್ದರಿಂದ ಅವರಿಗೆ ಎಷ್ಟು ನಮ್ಮ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಇದೆ, ಗೌರವ ಇದೆ ಸುಧಾಕರ್ ರಾಯರಿಗೆ ಎಂಬುದಾಗಿ ನನಗೆ ಗೊತ್ತಾಗ್ತಾ ಇದೆ. ಅವರಿಗೆ ನಾನು ಅಭಿನಂದನೆಗಳನ್ನು ಶ್ರೀಮಠದ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬ ಗಣ್ಯ ವ್ಯಕ್ತಿಗಳು ಗಣೇಶ್ ವಾಕ್ಕೋಡ ಅವರು ರಂಗನಕೆರೆ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು, ಬ್ರಾಹ್ಮಣ ಸಂಘದ ಪ್ರತಿನಿಧಿಯಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥವರು. ಹೀಗೆ ಸಮಾಜದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರ್ತಕ್ಕಂತಹ ಗಣೇಶ್ ವಾಕ್ಕೋಡ ಅವರು ಬಂದು ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ವಿರುದ್ಧ ಗಣೇಶ್ ವಾಕ್ಕೋಡ ಭೋಜರಾಜ ಶೆಟ್ರು, ಜಯರಾಮ ಶೆಟ್ರು, ಸುಧಾಕರ್ ರಾವ್ ಹಾಗೂ ಗಣೇಶ್ ವಾಕ್ಕೋಡ ಇವರ ಬಗ್ಗೆ ಬದ್ರಿನಾಥಾಚಾರ್ಯರು ನಮ್ಮ ಮುಖವಾಣಿ ಇದ್ದ ಹಾಗೆ. ನಾವು ಹೇಳಬೇಕಾದದ್ದೆಲ್ಲ ಅವರು ಹೇಳಿಬಿಟ್ಟಾಗಿದೆ. ಆದ್ದರಿಂದಾಗಿ ಅವರವರು ತಮ್ಮ ತಮ್ಮ ಕ್ಷೇತ್ರದಲ್ಲಿ, ಸೇವಾ ಕ್ಷೇತ್ರದಲ್ಲಿ ಸಮಾಜಕ್ಕೆ ಭಗವಂತನಿಗೆ ಪ್ರಿಯವಾದ ಕೆಲಸವನ್ನು, ಸೇವೆಯನ್ನು ವಿಶೇಷವಾಗಿ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂಥ ಒಂದು ಸೇವೆ ಮಾಡಲಿಕ್ಕೆ ಅವರಿಗೆ ಆಯುರಾರೋಗ್ಯ ಸಂಪತ್ತನ್ನು ಸೀತಾಪತಿ ರಾಮಚಂದ್ರ ಅನುಗ್ರಹಿಸಲೆಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಸನ್ಮಾನವನ್ನು ಸ್ವೀಕಾರ ಮಾಡಿದ ಶ್ರೀಯುತ ಭೋಜರಾಜ್ ಶೆಟ್ರು, ಜಯರಾಮ್ ಶೆಟ್ರು ಇವರಿಗೆಲ್ಲರಿಗೂ ಕೂಡ ನಾನು ಶ್ರೀಮಠದ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸುಧಾಕರ್ ರಾಯರು, ಗಣೇಶ್ ವಾಕ್ಕೋಡ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಪ್ರತಿನಿತ್ಯವೂ ಕೂಡ ಅನೇಕ ವಿದ್ವಾಂಸರುಗಳ ಉಪನ್ಯಾಸ ಈ ವೇದವ್ಯಾಸ ಜಯಂತಿ ಮತ್ತು ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಆರಾಧನಾ ನಿಮಿತ್ತವಾಗಿ ನಡೀತಾ ಇದೆ. ಇವತ್ತು ಈ ಎರಡನೇ ಗೀತೆಯ ಬಗ್ಗೆ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿರತಕ್ಕಂಥವರು ಡಾಕ್ಟರ್ ಎನ್ ವಾದಿರಾಚಾರ್ಯರು. ಅವರು ಬಂದು ಕುಳಿತುಕೊಳ್ಬೇಕು ಆಸನದಲ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.